ಸೊ ನಿನ್ನೆ ನಾವು ಅನಲೈಟಿಕಲ್ ಸ್ಕಿಲ್ಸ್ ನ ಸ್ಟಾರ್ಟ್ ಮಾಡ್ಕೊಂಡ್ವಿ. ವಿ ಹ್ಯಾಡ್ ಅನಾಲಜಿ, ವರ್ಬಲ್ ಅನಾಲಜಿ ಅಂಡ್ ನಾನ್ ವರ್ಬಲ್ ಅನಾಲಜಿನ ನಿನ್ನೆ ನಾವು ಚೆಕ್ ಮಾಡಿದ್ವಿ. ಟುಡೇ ಡೈರೆಕ್ಟ್ಲಿ ವಿಲ್ ಸ್ಟಾರ್ಟ್ ವಿತ್ ಕ್ಲಾಸಿಫಿಕೇಶನ್. ವಾಟ್ ಯು ಮೀನ್ ಬೈ ಕ್ಲಾಸಿಫಿಕೇಶನ್? ಈ ಕ್ಲಾಸಿಫಿಕೇಶನ್ ಅನ್ನೋದನ್ನ ನಾವು ಯಾವ ರೀತಿಯಾಗಿ ಅರ್ಥ ಮಾಡ್ಕೋಬಹುದು ಅಂತಂದ್ರೆ, ನಾವು ಕ್ಲಾಸಿಫಿಕೇಶನ್ ಅಂದ್ರೆ ವಿಂಗಡಣೆ ಮಾಡೋದು ಅಂತ ಹೇಳ್ತೀವಿ. ಯಾವ ರೀತಿ ವಿಂಗಡಣೆ ಮಾಡ್ತೀವಿ ಅಂತಂದ್ರೆ, ಈಗ ನಾವೊಂದು ಕ್ಲಾಸ್ ರೂಮ್ ಎಕ್ಸಾಂಪಲ್ ತಗೊಳ್ತಾಯಿತ್ತು ಅಂತಂದ್ರೆ, ಒಂದು ಸ್ಕೂಲ್ ಅಥವಾ ಒಂದು ಕಾಲೇಜ್ ಒಂದು ಎಕ್ಸಾಂಪಲ್ ತಗೊಳ್ತಾಯಿತ್ತು ಅಂದ್ರೆ, ಕ್ಲಾಸ್ ರೂಮ್ ಅನ್ನ ಅಗದಿ ಈಸಿಯಾಗಿ ಡಿವೈಡ್ ಮಾಡೋದು ಎದುರಾಗ ಅಂದ್ರೆ ಬಾಯ್ಸ್ ಅಂಡ್ ಗರ್ಲ್ಸ್ ಅಂತಂದು ಒಂದು ಕಾಂಟೆಕ್ಸ್ಟ್ ಒಳಗಡೆ, ಅದು ಒಂದು ಸಂದರ್ಭದೊಳಗ ಒಂದು ರೀತಿಯಾಗಿ ಅದನ್ನ ಕ್ಲಾಸಿಫಿಕೇಶನ್ ಮಾಡ್ತೀವಿ, ಬಾಯ್ಸ್ ಅಂಡ್ ಗರ್ಲ್ಸ್ ಅಂತ. ಸೆಕೆಂಡ್ ನಾವು ಕ್ಲಾಸಿಫಿಕೇಶನ್ ಮಾಡೋದೇನು ಅಂತಂದ್ರೆ, ಯಾರ್ಯಾರ ಹೆಸರು ಎ ಒಳಗಿಂದ ಸ್ಟಾರ್ಟ್ ಆಗ್ತದೆ, ಯಾರ್ಯಾರ ಹೆಸರು ಬಿ ಒಳಗಿಂದ ಸ್ಟಾರ್ಟ್ ಆಗ್ತಾರೆ, ಹೆಸರು ಸಿ ಒಳಗೆ ಸ್ಟಾರ್ಟ್ ಆಗ್ತಾರೆ, ಈ ತರ ಮಾಡ್ಕೊಂಡ್ರೆ ಇನ್ನೊಂದು ಕ್ಲಾಸಿಫಿಕೇಶನ್ ಬರ್ತದೆ. ನೆಕ್ಸ್ಟ್ ಕ್ಲಾಸಿಫಿಕೇಶನ್ ಏನು, ಯಾರ ಹೈಟು 5 ಜಾಸ್ತಿ ಇದೆ, 5 feet 5 inch ಜಾಸ್ತಿ ಇದ್ದಾರೆ, ಯಾರದ್ರಗಿಂತ ಕಡಿಮೆ ಇದ್ದಾರೆ, ಅದೊಂದು ಕ್ಲಾಸಿಫಿಕೇಶನ್ ಆಗ್ತದೆ. ಯಾರ ಅಂಕಗಳು 80% ಜಾಸ್ತಿ ಬಂದಿದೆ, ಯಾರ ಅಂಕಗಳು 80% ಕಡಿಮೆ ಬಂದಿದೆ. ಯಾಕೆ ಈ ಉದಾಹರಣೆ ಕೊಟ್ಟು ನಾನು ಸ್ಟಾರ್ಟ್ ಮಾಡ್ಲೇತೀನಿ ಅಂತಂದ್ರೆ, ಒಂದು ಪ್ರಶ್ನೆಯನ್ನ ನಾವು ಕ್ಲಾಸಿಫಿಕೇಶನ್ ಒಳಗೆ ವಿಚಾರ ಮಾಡೋಬೇಕಾದ್ರೆ, ಕ್ಲಾಸಿಫಿಕೇಶನ್ ಈ ಏನು ವಿಂಗಡಣೆಗಳು ಏನಾಗ್ಲಿಕ್ಕತ್ತದಲ್ಲ, ಅದಕ್ಕೆ ಬೇರೆ ಬೇರೆ ಪ್ಯಾರಾಮೀಟರ್ ಇರ್ತದೆ. ಸೊ ಯಾವ ಒಂದು ಆಧಾರದ ಮೇಲೆ ಒಂದು ಪ್ರಶ್ನೆಯನ್ನ ಕೇಳಾರ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡ್ವಿ ಅಂದ್ರೆ, ಆ ಒಂದು ವಿಂಗಡಣೆ ಮಾಡ್ಲಿಕ್ಕೆ, ಕ್ಲಾಸಿಫಿಕೇಶನ್ ಮಾಡ್ಲಿಕ್ಕೆ ಈಸಿ ಆಗ್ತದೆ. ಸೊ ಇದ್ರೊಳಗೂ ನಾವು ಎರಡು ತರ ಬರ್ತಾವ ಕ್ಲಾಸಿಫಿಕೇಶನ್. ಒನ್ ಈಸ್ ವರ್ಬಲ್ ಕ್ಲಾಸಿಫಿಕೇಶನ್ ಅಂಡ್ ನಾನ್ ವರ್ಬಲ್ ಕ್ಲಾಸಿಫಿಕೇಶನ್. ಆಸ್ ಇನ್ ಅನಾಲಜಿ, ನಾವು ಅನಾಲಜಿ ಒಳಗೆ ನೋಡಿದ್ವಲ್ಲ ಹಂಗ ಇದ್ರೊಳಗಡೆನು ಕೆಲವೊಂದು ಕ್ವಶನ್ಸ್ ಗಳನ್ನ ಕೊಟ್ಟಿರ್ತಾರೆ ಇನ್ ಸ್ಟೇಟ್ಮೆಂಟ್ ಫಾರ್ಮ್, ಅದು ನಾವು ವರ್ಬಲ್ ಕ್ಲಾಸಿಫಿಕೇಶನ್ ಅಂತ ಕರಿತೀವಿ. ಅಂಡ್ ವಿ ವಿಲ್ ಬಿ ಹ್ಯಾವಿಂಗ್ ಸಮ್ ಡೈಗ್ರಾಮ್ಸ್, ದಟ್ ಇಸ್ ನಾನ್ ವರ್ಬಲ್ ಕ್ಲಾಸಿಫಿಕೇಶನ್ಸ್. ಅನಾಲಜಿನ ನಾವು ಒಂದ್ಸರಿ ಈಸಿಯಾಗಿ ನಾವು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಕ್ಲಾಸಿಫಿಕೇಶನ್ ಬಿಕಮ್ಸ್ ಈಸಿ ಫಾರ್ ಅಸ್. ಸೊ ಲೆಟ್ ಅಸ್ ಟೇಕ್ ಸಮ್ ಎಕ್ಸಾಂಪಲ್ ಅಂಡ್ ವಿಲ್ ಅಂಡರ್ಸ್ಟ್ಯಾಂಡ್ ಯಾವ ತರ ಈ ಪ್ರಶ್ನೆಗಳು ಇರ್ತಾವೆ. ಈ ಒಂದು ಕ್ಲಾಸಿಫಿಕೇಶನ್ಗೆ ಇನ್ನೊಂದು ನಾವು ಕಾಮನ್ ಆಗಿ ಇನ್ನೊಂದು ಹೆಸರಿಂದ ಏನ್ ಕರಿತೀವಿ ಅಂದ್ರೆ, ಗುಂಪಿಗೆ ಸೇರದ ಪದವನ್ನ ತೆಗೀರಿ ಅಂತ ನಾವು ನಮ್ಮ ಸ್ಕೂಲ್ ಒಳಗಡೆ ಈ ತರದ ಕೆಲವೊಂದು ಆಕ್ಟಿವಿಟೀಸ್ ಗಳನ್ನ ಮಾಡಿವಿ, ರೈಟ್? ಸೊ ಅದೇ ತರ ಒಂದು ಗುಂಪು ಕೊಟ್ಟಿರ್ತಾರ, 4 ಅಥವಾ 5 ಶಬ್ದಗಳನ್ನ ಕೊಟ್ಟಿರ್ತಾರ. ಆ 4-5 ಶಬ್ದಗಳು ಹೆಂಗಿರ್ತಾವ ಅಂತಂದ್ರೆ, ಯಾವುದೋ ಒಂದು ವಸ್ತುವಿಗೆ, ಯಾವುದೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಿದ್ದಿರ್ತಾವ. ಆ ಒಂದು ಗುಂಪಿನೊಳಗಡೆ ಯಾವ್ದಾದ್ರು ಒಂದು ಪದವು ಅದಕ್ಕೆ ಆ ಒಂದು ಕಾಂಟೆಕ್ಸ್ಟ್ ಗೆ ಯಾವ್ದು ಸರಿ ಹೋಗಲ್ಲ, ಅದನ್ನ ನಾವು ಸಪರೇಟ್ ಮಾಡ್ಬೇಕಾಗ್ತದೆ. ದಟ್ಸ್ ಇಟ್. ಸೊ ಇಲ್ಲಿ ಒಂದು ಎಕ್ಸಾಂಪಲ್ ಇಂದ ಸ್ಟಾರ್ಟ್ ಮಾಡ್ತೇನೆ. ಇಟ್ ಇಸ್ ಅ ವೆರಿ ಸಿಂಪಲ್ ಎಕ್ಸಾಂಪಲ್. ಐ ಡೋಂಟ್ ವಾಂಟ್ ಎನಿಬಡಿ ಟು ಆನ್ಸರ್ ಇಟ್. ಇದಕ್ಕೆ ಯಾರು ಆನ್ಸರ್ ಮಾಡೋದು ಬೇಡ, ದಿಸ್ ಇಸ್ ವೆರಿ ಸಿಂಪಲ್ ಅಂಡ್ ಬಿಗಿನಿಂಗ್. ಪ್ರಶ್ನೆ ಯಾವ ತರ ಇರ್ತದೆ, ಅದನ್ನ ಯಾವ ತರ ನಾವು ಬ್ರೇಕ್ ಡೌನ್ ಮಾಡ್ಕೊಂಡು ಅಂದ್ರೆ ಅದರ ಅನಲೈಸಿಸ್ ಹೆಂಗ್ ಮಾಡ್ಬೇಕು ಅನ್ನೋದನ್ನ ಫಸ್ಟ್ ಬೇಸಿಕ್ ನಾನು ನಿಮ್ಗೆ ಹೇಳ್ಕೊಡ್ತೇನೆ. ಸೊ ಇದ್ರಾಗ ಏನದ 5 ಶಬ್ದಗಳನ್ನ ಕೊಟ್ಟಾರ. ವೆಲ್, ರಿವರ್, ಲೇಕ್, ರೇನ್, ಓಷನ್. ವೆಲ್ ಅಂದ್ರೆ ಬಾವಿ, ನದಿ, ಸರೋವರ, ಮಳೆ ಅಂಡ್ ಸಾಗರ. ಸೊ ಏನಿದು 5 ಶಬ್ದಗಳನ್ನ ಕೊಟ್ಟಾರಲ್ಲ, ಎಲ್ಲಾನು ನೀರಿಗೆ ಸಂಬಂಧಪಟ್ಟಿದ್ದದೆ, ಒಂದು ಕಾಂಟೆಕ್ಸ್ಟ್ ಆಫ್ ವಾಟರ್. ಸೊ ಈ 5 ಶಬ್ದಗಳೊಳಗಡೆ ಒಂದು ಯಾವುದೋ ಒಂದು ಶಬ್ದ ಈ ಗುಂಪಿಗೆ ಅಪ್ರಾಪ್ರಿಯೇಟ್ ಆಗಿ ಸೂಟ್ ಆಗಂಗಿಲ್ಲ. ಸೊ ಇದ್ರೊಳಗಡೆ ಆನ್ಸರ್ ಏನು ಅಂತಂದ್ರೆ, ರೇನ್ ಇಸ್ ದ ಆನ್ಸರ್. ಆನ್ಸರ್ ಯಾಕೆ ರೇನ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಅಂತಂದ್ರೆ, ಬಾವಿ ಅಂತಂದ್ರೆ ಮ್ಯಾನ್ ಮೇಡ್ ಒಂದು, ಅಂಡ್ ಮೋರ್ ಓವರ್ ಆಗಿ ಮ್ಯಾನ್ ಮೇಡ್ ಇದ್ರೂನು ಇಟ್ ಇಸ್ ಅ ಸ್ಟೋರೇಜ್ ಆಫ್ ವಾಟರ್, ಅದ್ರೊಳಗೆ ನೀರಿನ ಸ್ಟೋರೇಜ್ ಆಗ್ತದೆ. ಸೆಕೆಂಡ್, ರಿವರ್ ಈಸ್ ಅಗೇನ್ ಅ ಸ್ಟೋರೇಜ್ ಆಫ್ ವಾಟರ್. ಲೇಕ್, ಸರೋವರ, ಅಗೇನ್ ಸ್ಟೋರೇಜ್ ಆಫ್ ವಾಟರ್. ಓಷನ್ ಈಸ್ ಅ ಸ್ಟೋರೇಜ್ ಆಫ್ ಹ್ಯೂಜ್ ಸ್ಟೋರೇಜ್ ಆಫ್ ವಾಟರ್. ಅಂಡ್ ರೇನ್ ಇಸ್ ಅ ಸೋರ್ಸ್ ಆಫ್ ವಾಟರ್. ಇಲ್ಲಿ ಇನ್ನೊಂದು ಪ್ರಶ್ನೆ ಬರ್ತದೆ, ಏನು ಅಂತಂದ್ರೆ, ಈ ರಿವರ್, ಲೇಕ್, ರೇನ್ ಮತ್ತು ಓಷನ್ ಎಲ್ಲಾನು ನ್ಯಾಚುರಲ್ ಆಗಿರ್ತದ. ಈ ಬಾವಿಯನ್ನ ಮ್ಯಾನ್ ಮೇಡ್ ಮಾಡಿರ್ತಾರ, ಅದ ನಾವು ಸ್ವಾಭಾವಿಕವಾಗಿರಂಗಿಲ್ಲ, ಮನುಷ್ಯ ನಿರ್ಮಾಣ ಮಾಡಿದ್ದಿರ್ತದ ಅಂತ ಇರ್ತದಲ್ಲ. ಅದಕ್ಕೆ ನಾನು ನಿನ್ನೆ ಕ್ಲಾಸ್ನಾಗ ಏನ್ ಹೇಳಿದ್ದೆ, 2 ತರದ ಉತ್ತರಗಳಿರ್ತಾವ. ಸಮಂಜಸ ಉತ್ತರ, ಅತಿ ಸಮಂಜಸ ಉತ್ತರ, ರಿಲೆವೆಂಟ್ ಅಂಡ್ ಮೋಸ್ಟ್ ರಿಲೆವೆಂಟ್ ಆನ್ಸರ್ಸ್ ಅಂತ ನಾವು ಕರಿತೀವಿ. ಸೊ ಈ ಒಂದು ಕಾಂಟೆಕ್ಸ್ಟ್ನಾಗ ಮ್ಯಾನ್ ಮೇಡ್ ವೆಲ್ ಇದ್ರು, ಬಾವಿ ಮನುಷ್ಯ ನಿರ್ಮಿತವಾಗಿದ್ರು ಕೂಡ ಇಲ್ಲಿ ಇದು ಕಾಂಟೆಕ್ಸ್ಟ್ ಇರೋದು ಸೋರ್ಸ್ ಆಫ್ ವಾಟರ್, ಎಲ್ಲಿಂದ ನೀರು ಉತ್ಪತ್ತಿ ಆಗ್ತದೆ ಅನ್ನೋದನ್ನ ನಾವು ಕಾಂಟೆಕ್ಸ್ಟ್ ಆಗಿ ತಗೊಂಡಿದ್ದಕ್ಕೆ ರೇನ್ ಇಸ್ ದ ಆನ್ಸರ್. ಸೊ ಈ ತರದ ಪ್ರಶ್ನೆಗಳು ನಿಮ್ಗೆ ಇರ್ತಾವ. ಇಂಥ ಪ್ರಶ್ನೆಗಳನ್ನ ನಾನು ನಿಮ್ಗೆ ನೆಕ್ಸ್ಟ್ ಡಿಸ್ಪ್ಲೇ ಮಾಡ್ತೇನೆ. ಪ್ರಶ್ನೆಯನ್ನ ನಾನು ಫಸ್ಟ್ ಹೇಳ್ತೇನೆ. ಪ್ರಶ್ನೆ ಹೇಳಿದಾದ್ಮೇಲೆ ಅದನ್ನ ಎಕ್ಸ್ಪ್ಲೈನ್ ಮಾಡಿದ್ಮೇಲೆ, ಯಾಕಂದ್ರೆ ಒಂದು ನಾವು ಅರ್ಥ ಮಾಡ್ಕೋಬೇಕು, ಇದ್ರೊಳಗೆ ನಾವು ಸ್ವಲ್ಪ ಮಂದಿ ಇದನ್ನ ನಾವು ಅಗದಿ ಕ್ವಿಕ್ ಆಗಿ ಮಾಡ್ತೀವಿ, ಆದ್ರೆ ಪ್ಯಾರಲಲ್ಲಿ ಬೇರೆದವರು ಇದನ್ನ ನೋಡ್ಲಿಕ್ಕತ್ತಾರ, ಅವ್ರು ಅಷ್ಟು ಈಸಿಯಾಗಿ ಅಷ್ಟು ಕ್ವಿಕ್ ಆಗಿ ಅದನ್ನ ಉತ್ತರ ಬರ್ದಿರಂಗಿಲ್ಲ. ನಾನು ನಿನ್ನೆ ನಿಮ್ಗೆ ಯಾಕೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೆ, ಅಡ್ವಾನ್ಸ್ ಒಳಗೆ ಆನ್ಸರ್ನ ನೀವು ಬರೀಲಿಕ್ಕೆ ಹೋಗ್ಬೇಡ್ರಿ ಅಂತ. ನಿಮ್ಗೆ ನೆನಪಿರ್ಬೋದು, ನಾನು ವಿದ್ಯಾಪೋಷಕದ ಕ್ಯಾಂಪ್ ಒಳಗೆ ನಾನು ಹೇಳ್ತಿರ್ತೇನೆ. ಏನಾಗ್ತದೆ, ಒಂದು ಕ್ಲಾಸ್ನಾಗ ಒಂದು ಪ್ರಶ್ನೆಯನ್ನ ಕೊಟ್ಟಾಗ ಆ ಪ್ರಶ್ನೆಗೆ ಉತ್ತರವನ್ನ ಹುಡುಕೋ ಪ್ರಯತ್ನ ಎಲ್ಲಾ ಸ್ಟೂಡೆಂಟ್ಸ್ ಗಳು ಮಾಡ್ತಿರ್ತಾರೆ.
ಕೆಲವೊಬ್ರು ಕ್ವಿಕ್ ಲರ್ನರ್ಸ್ ಇರ್ತಾರೆ, ಕ್ವಿಕ್ ಆಗಿ ಅದಕ್ಕೆ ಉತ್ತರ ಕೊಡ್ತಾರೆ. ಕೆಲವೊಬ್ರು ಮೀಡಿಯಂ ಆಗಿ ಸ್ಪೀಡ್ ಒಳಗೆ ಅದನ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ. ಕೆಲವೊಬ್ರು ಸ್ಲೋ ಲರ್ನರ್ಸ್ ಇರ್ತಾರೆ. ಈಗ ಇನ್ ಕೇಸ್ ಉತ್ತರವನ್ನ ನಾನೇನಾದ್ರೂ ಇಮಿಡಿಯೇಟ್ ಆಗಿ ಕೊಟ್ಬಿಟ್ಟೆ ಅಂತಂದ್ರ ನನ್ನ ಜೊತೆಗೆ ಯಾರು ಈಗ ಕ್ಯಾಂಪ್ ಒಳಗ ನಮ್ ಜೊತೆಗೆ ಕುತ್ಕೊಂಡಿರ್ತಾರೆ, ಇಲ್ಲೇ ಬೇರೆ ಬೇರೆ ಕಡೆ ಕುತ್ಕೊಂಡಿರ್ತಾರೆ, ಅವ್ರು ಇನ್ನ ಪ್ರಯತ್ನ ಮಾಡ್ತಿರ್ತಾರೆ ಹೆಂಗ್ ಬಂತು ಏನ್ ಬಂತು ಅಂತ ಕ್ಯಾಲ್ಕುಲೇಷನ್ ಮಾಡಿ ವಿಚಾರ ಮಾಡ್ತಿರ್ತಾರೆ. ಅಷ್ಟಾಗಿ ಯಾರೋ ಉತ್ತರ ಕೊಟ್ರು ಅಂದ್ರ ಅವ್ರ ಪ್ರಯತ್ನ ಮಾಡೋದನ್ನು ಕೈ ಬಿಡ್ತಾರ. ಸೊ ನಾವು ಅಟ್ಲೀಸ್ಟ್ ನಮ್ ಉತ್ತರ ನನ್ಗೆ ಗೊತ್ತಾಗದಲ್ಲ, ಲೆಟ್ ಮಿ ಹ್ಯಾವ್ ದಟ್ ಪೇಷನ್ಸ್. ಓಕೆ, ನಾನು ಆ ಪೇಷನ್ಸ್ ಅನ್ನ ಇಟ್ಕೋತೇನೆ, ಇನ್ನೊಬ್ಬರಿಗೂ ಅದನ್ನ ಮಾಡ್ಲಿಕ್ಕೆ ಅವಕಾಶ ಕೊಡ್ತೀನಿ, ಇನ್ನೊಬ್ಬರಿಗೂ ಕಲೀಲಿಕ್ಕೆ ಅವಕಾಶ ಕೊಡ್ತೇನೆ. ಅಂಡ್ ಫೈನಲಿ ಅವ್ರಿಗೆ ಗೊತ್ತಾಗ್ಲಿಲ್ಲ ಅಂತ ಎಕ್ಸ್ಪ್ಲೈನ್ ಮಾಡೋ ಒಂದು ಅವಕಾಶ ಇದ್ದೇ ಇರ್ತದೆ. ನಿಮ್ಗೂ ನಾನು ಮಾರ್ಕ್ ಮಾಡ್ಲಿಕ್ಕೆ ಚಾನ್ಸ್ ಕೊಡ್ತೇನೆ. ಸೊ ಲೆಟ್ ಅಸ್ ರೆಸ್ಪೆಕ್ಟ್ ದಿಸ್. ಅಂದ್ರೆ ಏನು, ಎಲ್ಲಾ ತರದ ಕಲಿಕೆ ಏನೋ ಸ್ಪೀಡ್ ಇರೋರು ಇದ್ದಾರೆ ನಮ್ಮ ಗ್ರೂಪ್ ಒಳಗಡೆ. ಆವರೇಜ್ ಲರ್ನರ್ ಆವರೇಜ್ ಸ್ಪೀಡ್ ಒಳಗೂ ಕ್ಯಾಲ್ಕುಲೇಟ್ ಮಾಡ್ತಾರೆ, ಸ್ಲೋ ಒಳಗೂ ಮಾಡ್ತಿರ್ತಾರೆ. ಸೊ ವಿ ನೀಡ್ ಟು ರೆಸ್ಪೆಕ್ಟ್ ಈಚ್ ಅಂಡ್ ಎವ್ರಿ ಒನ್ ಹೂ ಇಸ್ ಇನ್ ದಿಸ್ ಗ್ರೂಪ್. ಓಕೆ, ವಿತ್ ದಿಸ್ ಐ ಆಮ್ ಗಿವಿಂಗ್ ಯು ದ ಫಸ್ಟ್ ಕ್ವಶನ್. ದ ಕ್ವಶನ್ ಈಸ್, ಇದೊಂದು 5 ಆಟಗಳನ್ನ ನಿಮ್ಮ ಎದುರುಗಡೆ ಕೊಟ್ಟಿದ್ದಾರೆ: ಫುಟ್ಬಾಲ್, ಹಾಕಿ, ಕ್ರಿಕೆಟ್, ಬಾಸ್ಕೆಟ್ಬಾಲ್ ಅಂಡ್ ಥ್ರೋಬಾಲ್. ಈ 5 ಆಟಗಳನ್ನ ಕೊಟ್ಟಾರ. ಆಸ್ ಇಟ್ ಈಸ್ ಕ್ವಶನ್ ನಂಬರ್ 1, ಐ ಆಮ್ ಜಸ್ಟ್ ಗೋಯಿಂಗ್ ಇಟ್ ವಿತ್ ಸ್ಲೋ ಅಂಡ್ ಡೀಟೇಲ್ ಆಗಿ ನಾನು ತಗೊಂಡು ಹೋಗ್ತೇನೆ. ಸೊ ಇವೆಲ್ಲಾನು ನಾವು ಔಟ್ಡೋರ್ ಗೇಮ್ಸ್ ಅಂತ ಕರಿತೀವಿ. ಔಟ್ಡೋರ್ ಗೇಮ್ಸ್ 5 ಆಟಗಳನ್ನ ಕೊಟ್ಟಿದ್ದಾರೆ. ನಿಮ್ಮ ಪ್ರಕಾರ ಇದರ ಒಳಗಡೆ ಆ ಗುಂಪಿಗೆ ಸೇರದ ಯಾವ್ದಾದ್ರು ಒಂದು ಆಟ ಇತ್ತಂದ್ರೆ ಅದನ್ನ ನಾವು ಸಪರೇಟ್ ಮಾಡ್ಬೇಕು, ಅದನ್ನ ನಾವು ಕ್ಲಾಸಿಫೈ ಮಾಡಿ ಅದನ್ನ ವಿಂಗಡಣೆ ಮಾಡಿ ಸೈಡ್ ತೆಗಿಬೇಕು. ಸೊ ನಾವು ಐ ಆಮ್ ಗಿವಿಂಗ್ ಯು ಅನ್ ಅಪರ್ಚುನಿಟಿ. ನಿಮ್ಮ ರೈಟ್ ಆನ್ಸರ್ ಅನ್ನ ಅಂದ್ರೆ ನಿಮ್ಮೇನಂತಲ್ಲಿ ನೀವೇನ್ ಮಾರ್ಕ್ ಮಾಡ್ಲಿಕ್ಕೆ ಅಂತ ಇಟ್ಕೊಂಡಿರಲ್ಲ, ಅಲ್ಲೇ ಜಸ್ಟ್ ಗೋ ಅಂಡ್ ಸೆಲೆಕ್ಟ್ ಅಂಡ್ ಅದು ಯಾವ ಆಲ್ಫಾಬೆಟ್ ಅದು ABCD ಅನ್ ಆಪ್ಷನ್ ಅದಲ್ಲ, ಅದ್ರ ಮೇಲೆ ಜಸ್ಟ್ ಮಾರ್ಕ್ ಯುವರ್ ಆನ್ಸರ್. ಯು ಕ್ಯಾನ್ ಮಾರ್ಕ್ ದ ಆನ್ಸರ್, ದೆನ್ ಐ ವಿಲ್ ಎಕ್ಸ್ಪ್ಲೈನ್. ಓಕೆ, ಫೈನ್. ಸೊ ನಮ್ ಕಡೆ ಈಗ 4 ಆನ್ಸರ್ಸ್ ಅವ. ಸ್ವಲ್ಪ ಜನ ಹಾಕಿನ ಮಾರ್ಕ್ ಮಾಡ್ಯಾರ, ಸ್ವಲ್ಪ ಜನ ಫುಟ್ಬಾಲ್ ಮಾರ್ಕ್ ಮಾಡ್ಯಾರ, ಕ್ರಿಕೆಟ್, ಥ್ರೋಬಾಲ್. ಸೊ ಲೆಟ್ ಅಸ್ ನಾವ್ ಅಂಡರ್ಸ್ಟ್ಯಾಂಡ್. ಈಗ ಯಾರು ಮಾರ್ಕ್ ಮಾಡಬೇಡ್ರಿ, ಐ ವಿಲ್ ಎರೇಸ್ ಇಟ್ ಅಂಡ್ ಐ ವಿಲ್ ಎಕ್ಸ್ಪ್ಲೈನ್. ಸಿ ಏನಾಗ್ತದ ಈ ಒಂದು ಕಾಂಟೆಕ್ಸ್ಟ್ ಒಳಗಡೆ ಆಟವನ್ನ ಯಾವ ರೀತಿಯಾಗಿ ಆಡ್ತಾರ ಅದರ ಆಧಾರದ ಮೇಲೆ ಒಂದು ಪ್ರಶ್ನೆಯನ್ನ ಕೊಟ್ಟಾರ. ಸೊ ಇಲ್ಲಿ ಫುಟ್ಬಾಲ್ ಅದ, ಇದು ಫೀಲ್ಡ್ ಒಳಗ ಆಡೋದು, ಹಾಕಿ ಫೀಲ್ಡ್ ಒಳಗ ಆಡೋದ, ಕ್ರಿಕೆಟ್ ಫೀಲ್ಡ್ ಒಳಗ ಆಡ್ತೀವಿ, ಬಾಸ್ಕೆಟ್ ಬಾಲ್ ಕೋರ್ಟ್ ಇರ್ತದ, ಥ್ರೋಬಾಲ್ ನಾವು ಜನರಲಿ ಫೀಲ್ಡ್ ಒಳಗ ಆಡ್ತೀವಿ. ಸೊ ಈ ಒಂದು ಆಧಾರದೊಳಗಡೆ ಹಾಕಿ, ಕ್ರಿಕೆಟ್, ಬಾಸ್ಕೆಟ್ ಬಾಲ್ ಅಂಡ್ ಥ್ರೋಬಾಲ್ ಈ 4 ಆಟಗಳನ್ನ ಆಡೋಬೇಕಾದ್ರೆ ನಾವು ಬಳಸೋದು ಕೈಗಳನ್ನ ಬಳಸ್ಕೊಂಡು ನಾವು ಆಟ ಆಡ್ತೀವಿ. ಈ ಎಲ್ಲ ಆಟಗಳನ್ನ ಕೈಯಿಂದ ನಾವು ಆಡ್ತೀವಿ. ಅಂಡ್ ಫುಟ್ಬಾಲ್ ಇಸ್ ಅ ಗೇಮ್, ಅದನ್ನ ನಾವು ಕಾಲಿಂದ ಆಡ್ತೀವಿ. ಸೊ ಇಲ್ಲಿ ಈ ಒಂದು ಕಾಂಟೆಕ್ಸ್ಟ್ ಒಳಗ ಯಾವ ರೀತಿಯಾಗಿ ಆಟವನ್ನ ಆಡ್ತೀವಿ ಅನ್ನೋ ಒಂದು ಏನು ಕಾಂಟೆಕ್ಸ್ಟ್ ಮೇಲೆ ಆನ್ಸರ್ ಈಸ್ ಫುಟ್ಬಾಲ್, ರೈಟ್? ಇದ್ರೊಳಗಡೆ ಏನಾದ್ರು ನಿಮ್ಮ, ಯಾಕಂದ್ರೆ ಏನಾಗ್ತದ, ತರ್ಕಗಳು ಬೇರೆ ಬೇರೆ ಹಾಕೋತ್ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನಾನು ನೋಡೋ ರೀತಿ, ನೀವು ವಿಚಾರ ಮಾಡೋ ರೀತಿ, ಪುಸ್ತಕದಗಳು ಯಾವ ರೀತಿ ಕೊಟ್ಟಿರ್ತಾರೆ ಬೇರೆ ಆಗ್ತದೆ. ಇನ್ ಕೇಸ್ ಏನಾದ್ರು ನಿಮ್ಮ ತರ್ಕ ಬೇರೆ ಇದ್ದು, ನಿಮ್ಮ ಎಕ್ಸ್ಪ್ಲನೇಷನ್ ಏನಾದ್ರು ಬೇರೆ ಇತ್ತು ಅಂತಂದ್ರೆ ನಾವೇನ್ ಮಾಡ್ಬೋದು, ನನ್ನ ನಂಬರ್ ನಿಮ್ ಕಡೆ ಇದೆ, ಇಲ್ಲಾಂದ್ರೂ ನಾ ಒನ್ಸ್ ಅಗೇನ್ ನಾನು ಕೊನೆಗೆ ನನ್ನ ನಂಬರ್ ನಾನು ನಿಮ್ಗೆ ಡಿಸ್ಪ್ಲೇ ಮಾಡ್ತೇನೆ. ನಿಮ್ಮ ತರ್ಕ ಏನಿತ್ತು ಅನ್ನೋದನ್ನ ನನಗೆ ಟೈಪ್ ಮಾಡಿ ಕಳಿಸ್ರಿ, ನಾವು ಅದನ್ನ ಡಿಸ್ಕಸ್ ಮಾಡ್ಕೊಳ್ಳೋಣ, ರೈಟ್? ನಾನು ಯಾವ ಬುಕ್ ಅನ್ನ ರೆಫರ್ ಮಾಡ್ಕೊಂಡು ಈ ಕ್ವಶನ್ಸ್ ಅನ್ನೆಲ್ಲ ಮಾಡಿರ್ತೀವಲ್ಲ ಅದ್ರ ಪ್ರಕಾರ ಈ ಒಂದು ಕಾಂಟೆಕ್ಸ್ಟ್ ಇರೋದು, ಆಟವನ್ನ ಯಾವ ರೀತಿಯಾಗಿ ನಾವು ಆಡ್ತೀವಿ ಅದರ ಆಧಾರದ ಮೇಲೆ ಕಾಲಿನಿಂದ ಆಟ ಆಡುವ ಗೇಮ್ ಅನ್ನೋದಕ್ಕೆ ಫುಟ್ಬಾಲ್ ಅನ್ನ ಈ ಗುಂಪಿನಿಂದ ನಾವು ಹೊರಗಡೆ ತೆಗಿತೀವಿ. ಸೊ ಫುಟ್ಬಾಲ್ ಇಸ್ ಆನ್ಸರ್. ನಾವು ನೆಕ್ಸ್ಟ್ ಕ್ವಶನ್ ಫಸ್ಟ್ ಕೇಳಿಸ್ಕೋರಿ, ಫಸ್ಟ್ ಅದನ್ನ ಅರ್ಥ ಮಾಡ್ಕೋರಿ, ದೆನ್ ವೆನ್ ಐ ಸೇ ಮಾರ್ಕ್, ದೆನ್ ಮಾರ್ಕ್ ಇಟ್. ಓಕೆ, ಸೆಕೆಂಡ್ ಕ್ವಶನ್: ಪೌಂಡ್ಸ್, ಡಾಲರ್, ಸ್ಟರ್ಲಿಂಗ್, ಯೂರೋ, ಮನಿ. ಲೆಟ್ ಮಿ ರಿಪೀಟ್: ಪೌಂಡ್ಸ್, ಡಾಲರ್, ಸ್ಟರ್ಲಿಂಗ್, ಯೂರೋ ಅಂಡ್ ಮನಿ. Okay, you can mark. Okay, done. Now see, ಯಾರಿಗೆ ಕನ್ಫ್ಯೂಷನ್ ಅದ, ಲೆಟ್ ಮಿ ಗಿವ್ ಯು ದ ಎಕ್ಸ್ಪ್ಲನೇಷನ್. ಪೌಂಡ್ಸ್, ಡಾಲರ್, ಯೂರೋ ಅಂಡ್ ಸ್ಟರ್ಲಿಂಗ್ ಇವೆಲ್ಲ ಕರೆನ್ಸಿ ಹೆಸರುಗಳು. ಓಕೆ, ಬೇರೆ ಬೇರೆ ದೇಶದ ಕರೆನ್ಸಿಗಳು.
ಅಂಡ್ ಆ ಕರೆನ್ಸಿ ಎದಕ್ಕೆ ಕರಿತೀವಿ? ಒಂದು ಹಣಕ್ಕೆ ನಾವು ಬೇರೆ ಹೆಸರಿಂದ ಕರಿತೀವಿ. ಒಂದೊಂದು ದೇಶದಾಗ ಒಂದೊಂದು ಹೆಸರಿಂದ ಹಣವನ್ನ ನಾವು ಕರಿತೀವಿ. ಸೊ ಕರೆನ್ಸಿ ಹೆಸರುಗಳು ಇವ್ಯಾವುದು? ಪೌಂಡ್ಸ್, ಡಾಲರ್, ಸ್ಟರ್ಲಿಂಗ್, ಯೂರೋ, ದೀಸ್ ಆರ್ ದ ಕರೆನ್ಸಿ ನೇಮ್ಸ್. ಅಂಡ್ ಮನಿ ಇಟ್ ಸೆಲ್ಫ್ ಇಸ್ ಅದನ್ನ ಕರೆಯೋ ಬೇರೆ ಬೇರೆ ಹೆಸರಾಗ್ತದೆ. ಸೊ ಇಲ್ಲಿ ಕರೆನ್ಸಿಗಳು ಇದ್ದಿದ್ದಕ್ಕ ಈ 4 ಶಬ್ದಗಳು ಕರೆನ್ಸಿ ಆಗ್ತದೆ. ಅದರ ಮೂಲಭೂತ ಏನಂತಾರಲ್ಲ, ಕೋರ್ ಥಿಂಗ್ ಈಸ್ ಹಣ ಆಗ್ತದೆ. ಸೊ ಮನಿ ಇಸ್ ಅ ಆಡ್ ಮ್ಯಾನ್ ಔಟ್ ಇನ್ ದಿಸ್ ಗ್ರೂಪ್. ವೆರಿ ಗುಡ್, ಮೆನಿ ಆಫ್ ಯು ಹ್ಯಾವ್ ಮಾರ್ಕ್ ವೆರಿ ರೈಟ್. ಅಂಡ್ ಪ್ಲೀಸ್ ಹ್ಯಾವ್ ಪೇಷನ್ಸ್ ಟಿಲ್ ಐ ಟೆಲ್ ಯು. ನಾನು ನಿಮ್ಗೆ ಹೇಳೋ ತನಕ ಮಾರ್ಕ್ ಮಾಡಬೇಡ್ರಿ ಅನ್ನೋ ತನಕ ದಯವಿಟ್ಟು ಮಾರ್ಕ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ನೆಕ್ಸ್ಟ್ ಕ್ವಶನ್. Sword, dagger, rifle, knife, blade. Okay, you have 10 seconds. ಈಗ ನೀವು ಅಬ್ಸರ್ವ್ ಮಾಡ್ರಿ, ಯಾಕಂದ್ರೆ ನನಗೇನ್ ಸ್ಕ್ರೀನ್ ನಾಗ ಕಾಣಿಸ್ಲಿರ್ತದೆ, ನಿಮ್ಗೂ ಅದ ಸ್ಕ್ರೀನ್ ನಾಗ ಕಾಣಿಸ್ಲಿರ್ತದೆ. ಮೊದಲನೇ 2 ಕ್ವಶನ್ಗೆ ಎಷ್ಟು ಇಮಿಡಿಯೇಟ್ ಆಗಿ ನಾವು ಆನ್ಸರ್ ಮಾಡಿದ್ವಿ, ಅಷ್ಟು ಕ್ವಿಕ್ ಆಗಿ ಥರ್ಡ್ ಕ್ವಶನ್ಸ್ಗೆ ಆನ್ಸರ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಯಾಕಂದ್ರೆ ಅಷ್ಟು ಮಾರ್ಕ್ ಬಂದಿಲ್ಲ. ಎದಕ್ಕಂತ ನಾನು ಹೇಳ್ತೇನೆ, ಅದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ ಅಂತ. ಸ್ವಾರ್ಡ್ ಎಲ್ಲೋ ಕೇಳಿವಿ. ಸ್ವಾರ್ಡ್ ಅಂತಂದ್ರೆ ನಾವು ಖಡ್ಗ ಅಂತ ಕರಿತೀವಿ. ಸೊ ಅದನ್ನ ಕೇಳಿದ್ವಿ. ನೈಫ್ ಅಂದ್ರೆ ಗೊತ್ತದ, ಚಾಕು. ಬ್ಲೇಡ್ ಅಂದ್ರೆ ಗೊತ್ತದ, ನಮಗ ವಿ ಹ್ಯಾವ್ ರೆಗ್ಯುಲರ್ಲಿ ಯೂಸ್ಡ್. ರೈಫಲ್ ಕೇಳಿವಿ. ಬಂದಿರೋ ಸಮಸ್ಯೆ ಅಂದ್ರೆ ಏನು? ಡ್ಯಾಗರ್. ಡ್ಯಾಗರ್ ನ ನಾವು ರೆಗ್ಯುಲರ್ ಆಗಿ ನಮ್ಮ ಕಾನ್ವರ್ಸೇಷನ್, ಎಸ್ಪೆಷಲಿ ಪೀಪಲ್ ಫ್ರಮ್ ಕನ್ನಡ ಮೀಡಿಯಂ ಬ್ಯಾಕ್ ಗ್ರೌಂಡ್ ಅಲ್ಲ, ನಮಗ ಇದು ನಾವು ರೆಗ್ಯುಲರ್ ಆಗಿ ನಾವು ಇದನ್ನ ನಮ್ಮ ಬಳಕೆಯೊಳಗೆ ನಾವು ಯೂಸ್ ಮಾಡ್ಕೊಂಡಿಲ್ಲ. ಏನಾಗ್ತದ, ಯಾರಿಗೆ ಡ್ಯಾಗರ್ ಅಂದ್ರೆ ಏನಂತ ಗೊತ್ತದ, ಇಮಿಡಿಯೇಟ್ಲಿ ದೇ ಫೈಂಡ್ ಅ ಆನ್ಸರ್ ಏನಂತಂದು. ಡ್ಯಾಗರ್ ಏನಂತ ಗೊತ್ತಿಲ್ಲ, ಇಲ್ಲೇ ನಮಗ್ ಸಮಸ್ಯೆ ಬರೋದು. ಏನು ಆಪ್ಟಿಟ್ಯೂಡ್ ಅಥವಾ ನಮ್ಮ ಈ ರೀಸನಿಂಗ್ ಒಳಗೆ ಏನಾಗ್ತದಂದ್ರ, ಇಂಗ್ಲಿಷ್ ನಾಲೆಜ್ ನಾನು ನಿನ್ನಿಂದ ಹೇಳತ್ತೀನಿ, ಇಂಗ್ಲಿಷ್ ನಾಲೆಜ್ ಎಷ್ಟು ಇಂಪಾರ್ಟೆಂಟ್ ಆಗ್ತದೆ. ಇಫ್ ಐ ನೋ ದ ಮೀನಿಂಗ್, ಇಮಿಡಿಯೇಟ್ಲಿ ಐ ಕ್ಯಾನ್ ಡೂ. ಅಂಡ್ ಫಾರ್ ದೋಸ್ ಹೂ ಡೋಂಟ್ ನೋ ವಾಟ್ ಈಸ್ ಡ್ಯಾಗರ್, ಇದಕ್ಕೆ ನಾವು ಡ್ಯಾಗರ್ ಅಂತ ಕರಿತೀವಿ. ಇದೇನಾಗ್ತದೆ, ಸ್ವಲ್ಪ ಈ ನಮ್ಮ ಚಾಕುಕ್ಕಿಂತ ಸ್ವಲ್ಪ ದೊಡ್ಡ ಸೈಜ್ ಇರ್ತದೆ. ಅಂಡ್ ಅದು ಒಂದು ಹರಿತವಾದ ಒಂದು ಆಯುಧ. ಅದನ್ನ ಏನಾಗ್ತದೆ, ಜನರಲಿ ಈ ಹಳೆ ಕಾಲದ ಇದ್ರಾಗ ಏನೋ ಯುದ್ಧದ ಏನೋ ನಮ್ಮ ಪ್ರಸಂಗಗಳು ಇರ್ತಿತ್ತು, ಅಥವಾ ರಾಜರು ಏನಿರ್ತಿದ್ರು, ಅದನ್ನ ಯಾವಾಗ್ಲೂ ರೆಗ್ಯುಲರ್ ಆಗಿ ಅದನ್ನ ಕ್ಯಾರಿ ಮಾಡ್ತಿದ್ರು. ಸೊ ಖಡ್ಗವನ್ನ ಯಾವಾಗ್ಲೂ ಯುದ್ಧಕ್ಕೆ ಹೋಗಬೇಕಾದ್ರೆ ಹೋಗ್ತಿದ್ರು, ತಮ್ಮ ಪರ್ಸನಲ್ ಪ್ರೊಟೆಕ್ಷನ್ ಅಂತಂದು ಡ್ಯಾಗರ್ ಅಂತ ಇರ್ತಿದ್ರು. ಓಕೆ. ಅಂಡ್ ಇದಕ್ಕೆ ಸ್ವಲ್ಪ ಡಿಸೈನ್ ಎಲ್ಲ ಜಾಸ್ತಿ ಮಾಡಿದಾರೆ. ಈ ನೈಫ್ ನ ಕಂಪೇರ್ ಮಾಡಿದ್ರೆ, ಈ ಚಾಕು ಕಂಪೇರ್ ಮಾಡಿದ್ರೆ, ಡ್ಯಾಗರ್ ನೋಡಿದ್ರೆ ಅದಕ್ಕೆ ಸ್ವಲ್ಪ ಆರ್ಟಿಫಿಕೇಶನ್ ಮಾಡೋದು ಅಥವಾ ಅದನ್ನ ಬ್ಯೂಟಿಫಿಕೇಶನ್ ಮಾಡೋದ್ರ ಮೇಲೆ ಜಾಸ್ತಿ ಆಗ್ತದೆ. ಸೊ ಇದರ ಆಧಾರದ ಮೇಲೆ ಏನಾಗ್ತದೆ, ಸ್ವಾರ್ಡ್ ಹರಿತವಾದ ಒಂದು ಆಯುಧ, ನೈಫ್ ಅಗೇನ್ ಶಾರ್ಪ್ ಐಟಮ್, ಡ್ಯಾಗರ್ ಇಸ್ ಅ ಶಾರ್ಪ್ ಐಟಮ್, ಬ್ಲೇಡ್ ಇಸ್ ಅ ಶಾರ್ಪ್ ಐಟಮ್, ಅಂಡ್ ದೇ ಕ್ಯಾನ್ ರೆಡಿಲಿ ಯೂಸ್, ಇಮಿಡಿಯೇಟ್ ಆಗಿ ಅದನ್ನ ಯೂಸ್ ಮಾಡಬಹುದು. ಅಂಡ್ ವೇರ್ ಆಸ್ ರೈಫಲ್ ಏನಾಗ್ತದೆ ಅಂತಂದ್ರೆ, ರೈಫಲ್ ಅನ್ನ ಯೂಸ್ ಮಾಡ್ಬೇಕು ಅಂದ್ರೆ ನನಗ ಬುಲೆಟ್ಸ್ ಬೇಕಾಗ್ತದೆ, ಅದನ್ನ ಡೈರೆಕ್ಟ್ ಆಗಿ ಅದನ್ನ ಯೂಸ್ ಮಾಡ್ಕೊಳ್ಳಿಕ್ಕೆ ಆಗಂಗಿಲ್ಲ. ಸೊ ಇನ್ ದಿಸ್ ಕಾಂಟೆಕ್ಸ್ಟ್ ಆನ್ಸರ್ ಈಸ್ ರೈಫಲ್. ಫೈನ್, ಗುಡ್. ನೆಕ್ಸ್ಟ್, ಶೆಲ್ಫ್, ಬುಕ್, cupboard, dresser, rack. Let me repeat. Shelf, book, cupboard, dresser, rack. Very good. Nice. Then no further explanations. ಏನಾಗ್ತದೆ, ಶೆಲ್ಫ್, ರೈಟ್. ನಮ್ಮ ಮನೆ ಒಳಗಡೆ ನಾವು ಹಳೆ ಮನೆ ಇತ್ತು ಅಂತಂದ್ರ, ನಮ್ಮ ಮನೆ ಕಟ್ಟೋಬೇಕಾದ್ರೆ ಗೋಡೆ ಒಳಗಡೆನೆ ಒಂದು ಸೆಕ್ಷನ್ ಮಾಡ್ತಾರ, ಕಟ್ಟಿಗೆ ಪಾಟಿ ಕಲ್ಲದು ಹಾಕಿ ಮಾಡ್ತಾರ ನೋಡ್ರಿ, ದಟ್ ಇಸ್ ಕಾಲ್ಡ್ ಶೆಲ್ಫ್. ಕಬರ್ಡ್ ಇಸ್ ಇನ್ ರೆಗ್ಯುಲರ್ ನಮ್ಮ ಬಹಳ ಆಡು ಭಾಷೆಗಳನ್ನ ಹೇಳಿದ್ರೆ ಕಪಾಟ್ ಅಂತ ಕರಿತೀವಿ, ಅದು ಕಬರ್ಡ್. ಡ್ರೆಸ್ಸರ್ ಇಸ್ ಡ್ರೆಸ್ಸಿಂಗ್ ಟೇಬಲ್ ಗತ್ಲೆ ಬರ್ತದ. ದೇರ್ ಇಸ್ ಮಿರರ್ ಇರ್ತದ, ಮಿರರ್ ಹಿಂದ್ಗಡೆ ಅದನ್ನ ನಾವು ಸೆಕ್ಷನ್ ತೆಗೆದ್ವಿ ಅಂದ್ರೆ ದರ್ ಇಸ್ ಅ ಸೆಕ್ಷನ್ ವೇರ್ ವಿ ಕ್ಯಾನ್ ಡಂಪ್ ದ ಥಿಂಗ್ಸ್. ಅಂಡ್ ರ್ಯಾಕ್ ಅಂದ್ರೆ ನಾವು ಜನರಲ್ ಲೈಬ್ರರಿ ಒಳಗೆ ಪುಸ್ತಕ ಬುಕ್ ಎಲ್ಲ ಇಟ್ಟಿರ್ತೀವಲ್ಲ, ದಟ್ ಇಸ್ ಕಾಲ್ಡ್ ಅಸ್ ರ್ಯಾಕ್. ಏನದ, ಶೆಲ್ಫ್, ಕಬರ್ಡ್, ಡ್ರೆಸ್ಸರ್, ರ್ಯಾಕ್ ಇವೆಲ್ಲ ಏನವಲ್ಲ, ಇದ್ರ ಒಳಗಡೆ ನಾವು ನಮ್ಮ ವಸ್ತುಗಳನ್ನ ಸ್ಟೋರ್ ಮಾಡಿ ಇಡಬಹುದು. ಅವೆಲ್ಲಾ ಕಡೆನೂ ನಾವು ಪುಸ್ತಕವನ್ನ ಇಡಬಹುದು. ಅಂಡ್ ಬುಕ್ ಈಸ್ ನಾಟ್ ಪಾರ್ಟ್ ಆಫ್ ದಿಸ್ ಗ್ರೂಪ್. ಸೊ ಈ ಒಂದು ಹಂತದ ಎಲ್ಲೆಲ್ಲಿ ಯಾವ್ದಾವ್ದನ್ನ ಸ್ಟೋರ್ ಮಾಡಬಹುದು ಅನ್ನೋದನ್ನ ನೋಡ್ಕೊಂಡಿದ್ದ ಆಧಾರದ ಮೇಲೆ ಬುಕ್ ಈಸ್ ಆಡ್ ಮ್ಯಾನ್ ಇನ್ ದಿಸ್ ಕ್ರೌಡ್, ರೈಟ್? These are the very simple way of understanding classification. We take few more quick questions, then we go to the next section. Pair wise ಯಾವ ತರ ಕೊಟ್ಟಾಗ ಏನ್ ಮಾಡ್ಬೇಕು ಅಂತ. So here is the next question. Curd, butter, cream, cheese, oil.
ವೆರಿ ಗುಡ್. ನನಗೆ ಹೆಂಗ ಅನಿಸ್ಲೈತೆ ಗೊತ್ತಾ, ಹೌ ಡು ಐ ಫೀಲ್? ಈ ಕೌನ್ ಬನೇಗ ಕರೋಡ್ಪತಿ ಒಳಗಡೆ ಫಾಸ್ಟೆಸ್ಟ್ ಫಿಂಗರ್ ಅಂತಂದ್ ಬರ್ತದಲ್ಲ, ಅವ್ರ ಕ್ವಶನ್ ಕೇಳ್ತಾರ ಇಮಿಡಿಯೇಟ್ ಆಗಿ ಟೈಪ್ ಮಾಡ್ಬೇಕು ಅಂತಂದು, ಒಂಥರ ನಮ್ಮ ವಿದ್ಯಾಪೋಷಕ್ ಹುಡುಗರು ತಲ್ವಾರ್ ಹಿಡ್ಕೊಂಡ ಕುತ್ಕೊಂಡಾರ. ಕ್ವಶನ್ ಕೇಳೋದೇ ಇರ್ಲಿ ತಡಿ ಅಂತಂದು ಎಲ್ಲಾರು ಅಲ್ಲಿ ಅದನ್ನ ಮಾರ್ಕ್ ಮಾಡಿ ಆಲ್ಮೋಸ್ಟ್ ಮರ್ಡರ್ಡ್ ದಟ್ ಆಯಿಲ್. ಓಕೆ ಫೈನ್, ವೆರಿ ಗುಡ್. ಆನ್ಸರ್ ಇಸ್ ರೈಟ್. ಕರ್ಡ್, ಬಟರ್, ಚೀಸ್ ಅಂಡ್ ಏನ್ ಕ್ರೀಮ್ ಅದಲ್ಲ, ದೇ ಆರ್ ಆಲ್ ಮಿಲ್ಕ್ ಪ್ರಾಡಕ್ಟ್ ಅಂಡ್ ಆಯಿಲ್ is not related to milk ಅಲ್ಲ. So in this very easily we can strike oil. Good. White, violet, blue, green, yellow. Don't mark. Okay, wait. ನಾನು ನಿಮಗೆ ಮಾರ್ಕ್ ಮಾಡಂತ ಹೇಳ್ತೀನಿ, ಅವಾಗ ಮಾಡ್ರಿ, ಯಾಕಂದ್ರೆ ಉಳಿದವ್ರು ಇನ್ನ ಓದ್ತಿರ್ತಾರೆ. ದಟ್ ಈಸ್ ವಾಟ್ ಐ ಆಮ್ ಟೆಲಿಂಗ್ ಯು. ವೈಟ್, ವೈಲೆಟ್, ಬ್ಲೂ, ಗ್ರೀನ್, ಯೆಲ್ಲೋ. ಎಸ್, ನಾನು ಹೇಳೋ ತನಕ ನೆಕ್ಸ್ಟ್ ಕ್ವಶನ್ಗೆ ಮಾರ್ಕ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಲೆಟ್ ಅಸ್ ಗಿವ್, ಸಿ ಹೆಂಗಿರ್ತದ, ನಮ್ಮ ಸ್ನೇಹಿತರಿಗೂ ನಾವು ಕಲೀಲಿಕ್ಕೆ ಒಂದು ಅವಕಾಶ ಕೊಡ್ಬೇಕಾಗ್ತದೆ. ವಿ ನೀಡ್ ಟು ಗಿವ್ ದಮ್ ದಟ್ ಬ್ರೀದಿಂಗ್ ಸ್ಪೇಸ್. ಓಕೆ, then their thought process will start. Okay, white, violet, blue, green, yellow. Mark your answers. Good. I have two answers and I love when I see multiple answers for a question. Okay, ಇದಕ್ಕೇನ್ ಯಾಕಂದ್ರೆ ನಾನು ಇವತ್ತು ನನ್ನ ಟೈಮನ್ನು ವಿಚಾರ ಮಾಡಿಕೊಂಡು ನಾನು ಕ್ಲಾಸ್ ಮಾಡ್ಬೇಕಾಗ್ತದೆ, ಯಾಕಂದ್ರೆ ಎರಡು ಟಾಪಿಕ್ ಅನ್ನ ಕವರ್ ಮಾಡಬೇಕು. ಸೊ ಐ ಡೈರೆಕ್ಟ್ಲಿ ಕಮ್ ಟು ದ ಸೊಲ್ಯೂಷನ್ ಪಾರ್ಟ್, ದಟ್ ಈಸ್ ಡಿಸ್ಕಷನ್ ಪಾರ್ಟ್. ಓಕೆ, ಸೊ ಇನ್ನೊಂದು ನೀವು ನೆನಪಿಟ್ಕೋರಿ, ಮಾರ್ಕ್ ಮಾಡೋದಾಯ್ತು ಅಂದ್ರೆ ನೀಟಾಗಿ ಮಾರ್ಕ್ ಮಾಡ್ರಿ. ಓಕೆ, ದಿಸ್ ಇಸ್ ಬೀಯಿಂಗ್ ರೆಕಾರ್ಡೆಡ್, ಪ್ಲೀಸ್ ಅಂಡರ್ಸ್ಟ್ಯಾಂಡ್. ನೀಟಾಗಿ ಪ್ರೊಫೆಷನಲ್ ಆಗಿ ಮಾರ್ಕ್ ಮಾಡೋಣ ಅಂತ. ನಾವು ವೈಟ್, ವೈಲೆಟ್, ಬ್ಲೂ, ಗ್ರೀನ್, ಯೆಲ್ಲೋ. ವೈಲೆಟ್, ಬ್ಲೂ, ಗ್ರೀನ್, ಯೆಲ್ಲೋ ಇವಷ್ಟೂನು ರೇನ್ಬೋ ಕಲರ್ಸ್ ಅವು. ದೇ ಆರ್ ಪಾರ್ಟ್ ಆಫ್ ರೇನ್ಬೋ ಕಲರ್ಸ್. ಅವೆಲ್ಲ ಸೇರ್ಕೊಂಡು ರೇನ್ಬೋ ಕಲರ್ ಆಗ್ತದೆ. ಅಂಡ್ ವೈಟ್ ಈಸ್ ನಾಟ್ ಅ ರೇನ್ಬೋ ಕಲರ್. ಅಂಡ್ ಇನ್ನೊಂದು, ಇದು ಒಂದು ಎಕ್ಸ್ಪ್ಲನೇಷನ್. ಸೆಕೆಂಡ್ ಎಕ್ಸ್ಪ್ಲನೇಷನ್ ಏನಾಗ್ತದೆ ಅಂತಂದ್ರೆ, ವೈಟ್ ಈಸ್ ಕಾಲ್ಡ್ ಆಸ್ ಬೇಸ್ ಕಲರ್. ಫಾರ್ ಎಕ್ಸಾಂಪಲ್, ನಂದೇನಿದು ಸ್ಕ್ರೀನ್ ಮೇಲೆ ವೈಟ್ ಕಲರ್ ಅಂತದಲ್ಲ, ವೈಟ್ ಈಸ್ ಅ ಬೇಸ್ ಕಲರ್. ವೈಟ್ ಯಾಕೆ ನಾವು ಜನರಲಿ ನೋಡ್ರಿ ಮನೆಗೆಲ್ಲ ಪೇಂಟ್ ಮಾಡಬೇಕಾದ್ರೆ ಫಸ್ಟ್ ಒಂದು ವೈಟ್ ಪ್ರೈಮರ್ ಹಾಕ್ತಾರ. ಯಾಕಂದ್ರೆ ಯಾವ್ದ ಕಲರ್ ಅನ್ನ ವೈಟ್ ಮೇಲೆ ನಾವು ಅಪ್ಲೈ ಮಾಡ್ತೀವಿ ಅಂದ್ರ ಆ ಕಲರ್ ಆಸ್ ಇಟ್ ಈಸ್ ಕಾಣಿಸ್ತದ. ಇನ್ಸ್ಟೆಡ್ ಆಫ್ ವೈಟ್ ಬೇರೆ ಯಾವ್ದೋ ಕಲರ್ ಇತ್ತು ಅಂತಂದ್ರ ಅದ್ರ ಮೇಲೆ ಇನ್ನೊಂದು ಕಲರ್ ಕೋಟ್ ಮಾಡಿದ್ವಿ ಅಂದ್ರೆ ದೇರ್ ಇಸ್ ಅನದರ್ ಕಲರ್, ಅದ್ರದೊಂದು ಗ್ರೇಡಿಯಂಟ್ ಬರ್ತದ, ಹೌದಾ? ಸೊ ದೇರ್ ಇಸ್ ಅನದರ್ ಶೇಡ್ ಆಫ್ ದಟ್ ಕಲರ್. ಸೊ ವೈಟ್ ಈಸ್ ಅ ಬೇಸ್ ಕಲರ್, ದಟ್ ಇಸ್ ಒನ್ ಎಕ್ಸ್ಪ್ಲನೇಷನ್. ಸೆಕೆಂಡ್, ವೈಟ್ ಈಸ್ ನಾಟ್ ಪಾರ್ಟ್ ಆಫ್ ದಿಸ್ ಏನೋ ನಮ್ಮ ರೇನ್ಬೋ ಕಲರ್ ಇವು ಬರ್ತಾವಲ್ಲ, ಸ್ಪೆಕ್ಟ್ರಮ್ ಬರ್ತದೆ, ಸ್ಪೆಕ್ಟ್ರಮ್ ಆಫ್ ರೇನ್ಬೋ ಅಂತ ಕರಿತೀವಲ್ಲ, ಅದ್ರೊಳಗೆ ವೈಟ್ ಇಸ್ ನಾಟ್ ಅ ಪಾರ್ಟ್. ಸೊ ಆನ್ಸರ್ ಇಸ್ ವೈಟ್. ಸೊ please remember, next question, when I say mark it very properly. ಆದಷ್ಟು ಪ್ರಾಪರ್ ಆಗಿ. ಐ ನೋ ಮಾರ್ಕ್ ಮಾಡೋದು ಬಹಳ ಡಿಫಿಕಲ್ಟ್ ಅದ, ಬಟ್ ಸ್ಟಿಲ್ let's do it. Spectacles, goggles, binocular, telescope, microphone. So let me give you time. Start marking. Good. Okay, if anybody is having any confusion about these words, spectacles, ನಾವೇನ್ ನಮ್ಮ ರೆಗ್ಯುಲರ್ ನಾವು ನಂಬರ್ ಇರೋ ನಾವೇನ್ ಚಶ್ಮಾ ಹಾಕೋತೀವಲ್ಲ, that is called as spectacles. Goggles is shades. ಅದ್ರ ಮೇಲೆ ಏನಿರ್ತದೆ, ಒಂದು ಶೇಡ್ ಇರ್ತದೆ, ಜನರಲಿ ಡಾರ್ಕ್ ಶೇಡ್ ಅವರ ಕಲರ್ ಶೇಡ್ ಇರ್ತದೆ, ಜಸ್ಟ್ ಟು ಏನು ಸ್ಟಾಪ್ ದ ಸನ್ ರೇಸಸ್, ಅದನ್ನ ಇಂಟೆನ್ಸಿಟಿ ಕಡಿಮೆ ಮಾಡ್ಲಿಕ್ಕೆ. ನೆಕ್ಸ್ಟ್ ಬೈನಾಕ್ಯುಲರ್ ಅಂತಂದ್ರೇನು, ನಮ್ಮ ಸಣ್ಣದೊಂದು ಇದೇನೇನು, ಇಟ್ ಇಸ್ ಅ ಸ್ಮಾಲ್ ಇದೇನು ಆಬ್ಜೆಕ್ಟ್ ವೇರ್ ನಾವು ದೂರದ ವಸ್ತುವನ್ನ ಹತ್ರಕ್ಕೆ ನಾವು ನೋಡ್ಲಿಕ್ಕೆ, ಜನರಲಿ ಬರ್ಡ್ ವಾಚಿಂಗ್ ನಾವು ತಗೋತಿರ್ತೀವಿ. ಟೆಲಿಸ್ಕೋಪ್ ಅಂತಂದ್ರೇನು, ಅತಿ ದೂರದ ವಸ್ತುಗಳನ್ನ ಹತ್ತಿರ ನೋಡ್ಲಿಕ್ಕೆ ನಾವು ಯೂಸ್ ಮಾಡೋದು, ಜನರಲಿ ಈ ನಾವು ಪ್ಲಾನಿಟೋರಿಯಂ ಒಳಗೆಲ್ಲ ನಾವು ನೋಡಿರ್ತೀವಿ. ಅಂಡ್ ಫೈನಲಿ ಲಾಸ್ಟ್ ಒನ್ ಈಸ್ ಮೈಕ್ರೋಫೋನ್. ಮೈಕ್ರೋಫೋನ್ ಈಸ್ ನಥಿಂಗ್ ಬಟ್ ಆಸ್ ಮೈಕ್. ನಾವು ಮೈಕ್ಗೆ ನಾವು ಮೈಕ್ರೋಫೋನ್ ಅಂತ ಕರಿತೀವಿ, ಕರೆಕ್ಟಾ? ಸೊ ಇಲ್ಲೇನವ, ಇವೆಲ್ಲಾನು ನಮ್ಮ ಉಳಿದಿದ್ರೊಳಗ ಗ್ಲಾಸ್ ಅದಕ್ಕೆ ಒಂದು ಕಾನ್ಕೇವ್ ಅಂಡ್ ಕಾನ್ವೆಕ್ಸ್ ಲೆನ್ಸಸ್ ಅಂತ ಬರ್ತಾವ. ಇಫ್ ಎಟ್ ಆಲ್ ಯು ಆರ್ ಫ್ರಮ್ ಸೈನ್ಸ್ ಬ್ಯಾಕ್ ಗ್ರೌಂಡ್, ಯು ಮಸ್ಟ್ ಬಿ ನೋಯಿಂಗ್ ವಾಟ್ ಈಸ್ ಕಾನ್ಕೇವ್ ಅಂಡ್ ಕಾನ್ವೆಕ್ಸ್ ಲೆನ್ಸಸ್. ಸೊ ಕಾನ್ಕೇವ್ ಕಾನ್ವೆಕ್ಸ್ ಲೆನ್ಸಸ್ ಅದ್ರಾಗ ಬಂದಿರ್ತಾವ. ಅದರ್ವೈಸ್ ಮೈಕ್ರೋಫೋನ್ ಈಸ್ ಅ ಡಿಫರೆಂಟ್ ಎಲೆಕ್ಟ್ರಾನಿಕ್ ಡಿವೈಸ್. ನಾವು ಅದನ್ನ ಬಳಸೋದು ಬೇರೆ ಒಂದು ಯೂಸ್ ನಾವು ಬಳಸ್ಕೋತೀವಿ. ಈಗ ಇನ್ಸ್ಟೆಡ್ ಆಫ್ ದಿಸ್ ಮೈಕ್ರೋಫೋನ್, ಇಫ್ ಇಟ್ ವಾಸ್ ಮೈಕ್ರೋಸ್ಕೋಪ್,
ಮೈಕ್ರೋಫೋನ್ ಬದ್ಲಿ ಮೈಕ್ರೋಸ್ಕೋಪ್ ಅಂತ ಆಯ್ತು ಅಂತಂದ್ರ, ಓಕೆ, ವಾಟ್ ವಿಲ್ ಬಿ ಯುವರ್ ದ ಆನ್ಸರ್? ಮತ್ತೊಮ್ಮೆ ಮಾರ್ಕ್ ಮಾಡ್ರಿ. ಇಫ್ ಇಟ್ ಈಸ್ ನಾಟ್ ಮೈಕ್ರೋಫೋನ್, ಮೈಕ್ರೋಸ್ಕೋಪ್ ಇತ್ತರ ಆನ್ಸರ್ ಏನಾಗ್ಬೋದು? ಮಾರ್ಕ್ ಯುವರ್ ಆನ್ಸರ್. Okay. Now, can you see the diversification? ಇಂತಲ್ಲಿ ಏನಾಗ್ತದೆ ನೋಡು. ಅವಾಗ ಮ್ಯಾಕ್ಸಿಮಮ್ ಆಫ್ ಯು ಹ್ಯಾವ್ ಮಾರ್ಕ್ಡ್ ಮೈಕ್ರೋಫೋನ್ ಬಿಕಾಸ್ ಇಟ್ ವಾಸ್ ವೆರಿ ಈಸಿ ಟು ಡಿಸ್ಟಿಂಗ್ವಿಶ್ ಫೋನ್ ಫ್ರಮ್ ದಿಸ್ ಕ್ರೌಡ್. ಈ ಒಂದು ಏನು ಗುಂಪಿತ್ತಲ್ಲ ಅದರಿಂದ ಈಸಿಯಾಗಿ ನಾವು ಅದನ್ನ ಸಪರೇಟ್ ಮಾಡಿದ್ವಿ. ಬಟ್ ಅಲ್ಲಿ ಮೈಕ್ರೋಫೋನ್ ಬದಲಿ ನಾವು ಮೈಕ್ರೋಸ್ಕೋಪ್ ಅಂತ ತಗೊಂಡ ತಕ್ಷಣ ಇಮಿಡಿಯೇಟ್ಲಿ ಕನ್ಫ್ಯೂಷನ್ ಆಗ್ಲಿಕ್ಕೆ ನಮಗೆ ಸ್ಟಾರ್ಟ್ ಆಗ್ತದೆ. ಏನು ಅಂತಂದ್ರೆ ಯಾವುದು ಮೋಸ್ಟ್ ರಿಲೆವೆಂಟ್ ಆನ್ಸರ್ ಆಗ್ಬಹುದು. ಓಕೆ, ನಾವು ಡೋಂಟ್ ಮಾರ್ಕ್, ಐ ಜಸ್ಟ್ ಎಕ್ಸ್ಪ್ಲೇನ್ ಯು. ಮೈಕ್ರೋಫೋನ್ ಇಸ್ ರೂಲ್ಡ್ ಔಟ್. ನಾವು ಮೈಕ್ರೋಸ್ಕೋಪ್ ಅಂದ್ರೆ ಏನು? ಸೂಕ್ಷ್ಮಾಣುಗಳನ್ನ ನಾವು ಚೆಕ್ ಮಾಡ್ಲಿಕ್ಕೆ ಅಂತ ಹಿಂಗೆ ಇಟ್ಕೊಂಡು ನೋಡ್ತಿರ್ತಾರಲ್ಲ ನೀವೆಲ್ಲ ಸೈನ್ಸ್ ಲ್ಯಾಬೊರೇಟರೀಸ್ ಒಳಗೆಲ್ಲ ಚೆಕ್ ಮಾಡ್ತಿರ್ತೀರಿ. ಸಿ, ಅದು ಒಂದು ಡಿವೈಸ್ ವೇರ್ ಅದು ಮ್ಯಾಗ್ನಿಫಿಕೇಶನ್ ಆಗ್ತದೆ. ಅದ್ರಾಗ ಮ್ಯಾಗ್ನಿಫಿಕೇಶನ್ ಅಂದ್ರೆ ಇದ್ದಿದ್ದ ಸೈಜ್ ರಿಯಲ್ ಸೈಜ್ ಗಿಂತ ದೊಡ್ಡದಾಗಿ ಕಾಣಿಸ್ತದೆ. ಟೆಲಿಸ್ಕೋಪ್ನಾಗ ಅಗೇನ್ ನಾವು ನೋಡ್ತೀವಿ ಮೈಕ್ರೋಫೋನ್ ಅಂಡ್ ಮೈಕ್ರೋಸ್ಕೋಪ್ ಒಳಗಡೆ ಅಂಡ್ ಟೆಲಿಸ್ಕೋಪ್ ಒಳಗಡೆ ವಿ ಹ್ಯಾವ್ ಟೂ ಲೆನ್ಸಸ್. ನಮ್ ಕಣ್ಣಿಗೆ ನೋಡೋ ಲೆನ್ಸಸ್ಗ ಕೆಳಗಿರೋ ಲೆನ್ಸಸ್ಗ ಬೇರೆ ಬೇರೆ ಇರ್ತಾವ. ಸೊ ಅಲ್ಲಿ ಎರಡು ಲೆನ್ಸ್ ಗಳನ್ನ ನಾವು ಯೂಸ್ ಮಾಡ್ತೀವಿ. ಆಮೇಲೆ ಅದ್ರಾಗ ಏನಾಗ್ತದೆ, ಕಾನ್ಕೇವ್ ಕಾನ್ವೆಕ್ಸ್ ಲೆನ್ಸಸ್ ಬರ್ತದೆ. ಆಮೇಲೆ ಅದ್ರಾಗ ನಂಬರ್ ಇರ್ತದೆ. ಅಂದ್ರೆ ಏನು ಶೇಪ್ ಆಫ್ ದಟ್ ಕಾನ್ಕೇವ್ ಅಂದ್ರೆ ಈ ತರ ಬರ್ತದೆ ನೋಡಿ. ಸೊ ದಿಸ್ ಇಸ್ ಕಾನ್ವೆಕ್ಸ್, ರೈಟ್? ಐ ಹೋಪ್ ಐ ಆಮ್ ನಾಟ್ ರಾಂಗ್, ಯಾಕಂದ್ರೆ ಬಹಳ ವರ್ಷ ಕಾನ್ವೆಕ್ಸ್ ನ ಕಲ್ತು. ಸೊ ಏನದಲ್ಲ ಈ ಶೇಪ್ ನಾಗ ಬಂತು ಲೆನ್ಸ್ ಅಂತಂದಾಗ ಅದಕ್ಕೆ ದೇರ್ ಇಸ್ ಅ ನಂಬರ್. ನಾವು ಸ್ಪೆಕ್ಸ್ ನಂಬರ್ ಅಂತೀವಿ, ಆ ತರ ಅದಕ್ಕೆ ಡಿಫ್ರೆನ್ಸ್ ಆಗ್ತದೆ. ಸೊ ಟೆಲಿಸ್ಕೋಪ್ನಾಗ ಕಾನ್ಕೇವ್ ಕಾನ್ವೆಕ್ಸ್ ಲೆನ್ಸ್ ಯೂಸ್ ಮಾಡ್ತೀವಿ. ಬೈನಾಕ್ಯುಲರ್ ಒಳಗೆ ನಾವು ಯೂಸ್ ಮಾಡ್ಬೇಕಾಗ್ತದೆ, ದೂರಿಂದ ಹತ್ರಕ್ಕೆ ನಾವು ಮಾಡ್ಕೋಬೇಕಾಗ್ತದೆ. ಸ್ಪೆಕ್ಟಾಕಲ್ಸ್ ಒಳಗೆ ನಾವು ಏನು ಜನರಲಿ ನಾವು ಏನ್ ಮಾಡ್ತೀವಿ, ಲೆನ್ಸ್ ಒಳಗೆ ನಾವು ನಂಬರ್ ಇರ್ತದೆ. ಅಂಡ್ ಆಲ್ಸೋ ಏನಾಗ್ತದೆ ಅದ್ರಾಗ ನಮ್ಗೆ ವೇರಿಯೇಷನ್ಸ್ ಬರ್ತದೆ. ಬಟ್ ವೇರ್ ಆಸ್ ಗಾಗಲ್ ಈಸ್ ರೆಫರ್ಡ್ ಆಸ್ ಅ ಪ್ಲೇನ್ ಅಂಡ್ ಶೇಡೆಡ್ ಗ್ಲಾಸ್. ಸೊ ಈ ಒಂದು ಕಂಪ್ಯಾರಿಸನ್ ಒಳಗ ಈ ಮೈಕ್ರೋಫೋನ್ ತೆಗೆದ ಮೈಕ್ರೋಸ್ಕೋಪ್ ಹಾಕೊಂಡ್ರ ಆನ್ಸರ್ ವಿಲ್ ಬಿ ಗಾಗಲ್ಸ್. ಇದನ್ನ ನಾನು ನಿಮ್ಗೆ ಏನ್ ಹೇಳತ್ತಿದ್ದೆ, ಟ್ರೈ ಆಲ್ಟರಿಂಗ್ ದ ಕ್ವಶನ್ಸ್. ನಿಮ್ಮ ಕ್ವಶನ್ಸ್ ಏನ್ ಕೊಟ್ಟಿರ್ತಾರಲ್ಲ ಒಂದ್ಸರ್ತಿ ಕಲ್ತಾದ್ಮೇಲೆ ಅದ್ರಾಗ ಒಂದ್ ಸ್ವಲ್ಪ ಅಲ್ಟ್ರೇಷನ್ ಮಾಡ್ಕೊರಿ. ಯು ವಿಲ್ ಹ್ಯಾವ್ ಅ ನ್ಯೂ ಕ್ವಶನ್ ಅಂಡ್ ಯು ವಿಲ್ ಫೈಂಡ್ ಅ ನ್ಯೂ ಆನ್ಸರ್ ಅಂಡ್ ಯು ವಿಲ್ ಅಂಡರ್ಸ್ಟ್ಯಾಂಡ್, ಓ ಇದನ್ನ ಯಾವ ತರ ನಾವು ಕಾನ್ಸೆಪ್ಟ್ಸ್ ಅನ್ನ ಡಿವೈಡ್ ಮಾಡ್ಕೊಂಡು ಯೂಸ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತದೆ. ವೆರಿ ಗುಡ್. ವಿಲ್ ಗೋ ಟು ದ ನೆಕ್ಸ್ಟ್ ಕ್ವಶನ್. Yes. Mew, don't answer till I tell you. Mew, howl, bark, grunt, shout. Okay, let me repeat. Don't mark. Mew, howl, bark, grunt, shout. You can mark now. Super. Very good. Done. Okay. Okay. Somebody has marked Mew. Now, let's understand. ಏನಿದು ಅಂತ ನಿನ್ನೆ ನಿಮ್ಗ ಒಂದು ನಾನು ವಿಚಾರ ಹೇಳತ್ತಿದ್ದಲ್ಲ, ವಿ ಹ್ಯಾವ್ ಟು ಗೂಗಲ್ ಅಂಡ್ ವಿ ಹ್ಯಾವ್ ಟು ಮೇಕ್ ಅ ಲಿಸ್ಟ್ ಇನ್ ಅನಿಮಲ್ಸ್, ಅದರ ಜೆಂಡರ್ಸ್, ಮೇಲ್ ಫಿಮೇಲ್ ಅಂಡ್ ಅದರ ಇಂಗರ್ ಒನ್ಸ್ ಅಂಡ್ ದೆನ್ ದರ್ ಗ್ರೂಪ್ ಅಂಡ್ ಸೌಂಡ್, ವಾಟ್ ಸೌಂಡ್ ದೇ ಪ್ರೊಡ್ಯೂಸ್. ಇಲ್ಲೇ ಮ್ಯೂ ಅಂತ ಏನದಲ್ಲ, ಬೆಕ್ಕು, ಕ್ಯಾಟ್, ಬೆಕ್ಕು ಓದಿರೋದಕ್ಕೆ ಮ್ಯೂ ಅಂತಾರೆ. ಹೌಲ್ ಈಸ್ ಲೈಕ್ ಹೌಲಿಂಗ್ ಅಂತ ಕರೀತಾರಲ್ಲ, ದಟ್ ಈಸ್ ಊಲ್ಫ್, ರೈಟ್? ನೈಟ್ ಹೌಲರ್ಸ್ ಅಂತ ಕರೀತಾರ ಅದಕ್ಕೆ. ಬಾರ್ಕ್ ನಾಯಿ, ಗ್ರಂಟ್ ಹಂದಿ, ಪಿಗ್. ಶೌಟ್, ಸಿ ಬೇಸಿಕಲಿ ಮನುಷ್ಯ ಮಾತನಾಡೋದು ಅಂತ ಕರೀತಾರ. ಶೌಟ್ ಅಂದ್ರೆ ಒದರೋದು ಅಂತ ಅಂತೀವಿ ನಾವು ನಾರ್ಮಲ್ ನಮ್ಮ ಹುಬ್ಳಿ ಧಾರವಾಡ ಭಾಷೆ ಒಳಗೆ, ಅಥವಾ ಅರ್ಚೋದು, ಕೀರೋದು, ಜೋರಾಗಿ ಶೌಟ್. ಬಟ್ ಹಂಗ ನೋಡಿದ್ರೆ ಇತ್ತೀಚಿನ ದಿನದಾಗ ವಿ ಆರ್ ಶೌಟಿಂಗ್, ರೈಟ್? ಸೊ ಹಂಗ ನೋಡಿದ್ರೆ ಎಲ್ಲಾನು ಕರೆಕ್ಟ್ ಆನ್ಸರ್ ಆಗ್ತದ. ಬಟ್ ಟೆಕ್ನಿಕಲಿ ಹೋಗೋದಾತು ಅಂದ್ರ we are not supposed to shout. So these are the mew, howl, bark, grunt are the official communication. Okay, ನಂತರ ಕರಿತೀವಿ. Shout is not our official communication. So answer is shout. Fine. Yes. Don't mark till I tell. Anxiety, joy, anger, sorrow, feeling. Okay. Wait. You can mark.
Okay, let me explain. Now please don't mark. Wait till I explain. See, ಸ್ವಲ್ಪ ನಮ್ ಕನ್ಫ್ಯೂಷನ್ ಬರೋದೆಲ್ಲೇ ಅಂತಂದ್ರೆ ಇದು ಒಂದು ಹೊಸ ವರ್ಡ್ ಅದ ಇಲ್ಲೇ ಅಂದ್ರೆ ಏನು ಎಂಗ್ಸೈಟಿ ನಾವ್ ಏನಾಗಿದೆ ಕೇಳಿರ್ತೀವಿ. ಓಕೆ, ಎಂಗ್ಸೈಟಿ ಅನ್ನೋದನ್ನ ಕೇಳಿರ್ತೀವಿ, ಬಟ್ ಅದ್ರದ್ದು ಎಕ್ಸಾಕ್ಟ್ ಎದಕ್ಕೆ ಎಂಗ್ಸೈಟಿ ಅಂತೀವಿ ಅಂತ ಗೊತ್ತಾಗಲ್ಲ. ಅದು ಒಂಥರ ಸಿ ಅಗದಿ ಕಾಮನ್ ಆಗಿ ಅರ್ಥ ಮಾಡ್ಕೋಬಹುದು ಅಂದ್ರೆ ಇಟ್ ಕ್ಯಾನ್ ಬಿ ಕನ್ಸಿಡರ್ಡ್ ಆಸ್ ದುಗುಡ ಅಂತ ಹೇಳ್ತೀವಿ. ಏನದ ಇದ್ರಾಗ ಇಟ್ ಈಸ್ ಅ ಕೈಂಡ್ ಆಫ್ ಅ ಮಿಕ್ಸ್ಡ್ ಫೀಲಿಂಗ್. ಓಕೆ, ಸೊ ಈ ಕಡೆ ಸ್ವಲ್ಪ ಎಕ್ಸೈಟ್ಮೆಂಟ್ ಅದ, ಈ ಕಡೆ ಹೆದರಿಕೆ ಅದ, ನರ್ವಸ್ನೆಸ್ ಅದ. ಏನ್ ಎಕ್ಸಾಕ್ಟ್ಲಿ ಆಗ್ಲಿರ್ತದ ಅಂತ ಗೊತ್ತಾಗಂಗಿಲ್ಲ, ಹೌದಾ? ಆತಂಕನೂ ಆಗ್ತದ, ರೈಟ್? ಸೊ ದಟ್ ಈಸ್ ಕಾಲ್ಡ್ ಆಸ್ ಎಂಗ್ಸೈಟಿ. ಇಟ್ ಈಸ್ ಒನ್ ಆಫ್ ದ ಫೀಲಿಂಗ್ಸ್. ಅದು ಒಂದು, ಇಟ್ ಈಸ್ ಅ ಫಾರ್ಮ್ ಆಫ್ ಫೀಲಿಂಗ್ಸ್. ಜಾಯ್, ಖುಷಿ, that is a feeling. Okay. Anger is again state of mind, that is again a feeling. Sorrow, dukkha, it is again a feeling. And one separate feeling you have. ಆಗಲೇ ಒಂದು ಕ್ವಶನ್ ಇತ್ತಲ್ಲ, ಏನು ಕರೆನ್ಸಿ ಬಗ್ಗೆ ಒಂದು ಕ್ವಶನ್ ಇತ್ತು ಗೊತ್ತಲ್ಲ, ಮನಿ ಅಂತ ಇತ್ತು, ಉಳಿದಿದ್ವಲ್ಲ ಹೆಂಗ್ ಕರೆನ್ಸಿ ಇದ್ವಲ್ಲ ಹಂಗನ ಇದು ಫೀಲಿಂಗ್ ಒಂದ್ ಕಡೆ ಅದ. ಅಂಡ್ ದೀಸ್ ಆರ್ ದ ಡಿಫರೆಂಟ್ ಫೀಲಿಂಗ್ಸ್. ಸೊ ಆನ್ಸರ್ ಈಸ್ ಫೀಲಿಂಗ್. ಓಕೆ, ದೀಸ್ ಆರ್ one set of questions where individual question ಕೊಟ್ಕೊಂಡು ಹೋಗ್ತಾರ. And similarly you will get paired questions ಬರ್ತಾವ, that you will see it next. It's already done. I'll take you to the next question. ಸೊ ಏನದ ಪೇರ್ಡ್ ಕ್ವಶನ್ಸ್ ಅಂದ್ರ ಹಿಂಗ ಎರಡು ಶಬ್ದಗಳನ್ನ ಪೇರ್ ಮಾಡಿ ನಿಮ್ಗೆ ಕೊಟ್ಕೊಂಡು ಹೋಗ್ತಾರ. ಅಂಡ್ ಯು ಹ್ಯಾವ್ ಟು ಪಿಕ್ ಒನ್ ರೈಟ್ ಪೇರ್ ವಿಚ್ ಈಸ್ ನಾಟ್ ಸೂಟೇಬಲ್ ಇನ್ ದಟ್ ಕ್ರೌಡ್. ಓಕೆ, ಅದೊಂದು ಗ್ರೂಪ್ನಾಗ ಯಾವ್ದೊಂದು ಗುಂಪಿಗೆ ಯಾವ್ದು ಒಂದು ಪೇರ್ ಸೂಟ್ ಆಗಲ್ಲ ಅದನ್ನ. ಸೊ ವಿ ಹ್ಯಾವ್ 5 ಆಪ್ಷನ್ಸ್ ಹಿಯರ್. ಪೇಂಟರ್ ಈಸ್ ಟು ಗ್ಯಾಲರಿ, ಆಕ್ಟರ್ ಈಸ್ ಟು ಸ್ಟೇಜ್, ಮೇಸನ್ ಈಸ್ ಟು ವಾಲ್, ಫಾರ್ಮರ್ ಈಸ್ ಟು ಫೀಲ್ಡ್, ವರ್ಕರ್ ಈಸ್ ಟು ಫ್ಯಾಕ್ಟ್ರಿ. ಮಾರ್ಕ್ ಯುವರ್ ಆನ್ಸರ್ಸ್. Okay, now let me first erase that marking, then I'll explain you. Don't mark now. Let's first take the answer, then I'll explain you. Answer ನೋಡ್ಕೊಂಡು explain ಮಾಡ್ತೇನೆ. See, ಪೇಂಟರ್ ಒಬ್ಬ ಆರ್ಟಿಸ್ಟ್, ಆರ್ಟ್ ಗ್ಯಾಲರಿ ಅಂತ ಕರೀತಾರೆ. ಸೊ ಒಬ್ಬ ಆರ್ಟಿಸ್ಟ್ ಎಲ್ಲೇ ನಾವು ಫೈಂಡ್ ಮಾಡಬಹುದು ಅಂತಂದ್ರೆ ಒಂದು ಆರ್ಟ್ ಗ್ಯಾಲರಿ ಒಳಗಡೆ ನಾವು ಅವನ್ನ ಐಡೆಂಟಿಫೈ ಮಾಡಬಹುದು. ವೇರ್ ಹಿ ವಿಲ್ ಬಿ ಫೌಂಡ್, ಎಲ್ಲಿ ಸಿಗಬಹುದು ಅವ. ಸೊ ಅವನಿಗೊಂದು ವರ್ಕ್ ಏರಿಯಾ ಇರ್ತದಲ್ಲ, ಜನರಲ್ ಇಟ್ ಇಸ್ ಕಾಲ್ಡ್ ಅಸ್ ಗ್ಯಾಲರಿ, ರೈಟ್? ಆಕ್ಟರ್ ಇಸ್ ಫೌಂಡ್ ಆನ್ ದ ಸ್ಟೇಜ್. ಓಕೆ, ಆಕ್ಟರ್ಗೆ ರಿಲೇಟೆಡ್ ಏನು ಸ್ಟೇಜ್ ಅಲ್ಲೇ ಇರ್ತಾನವ. ಮೇಸನ್ ವಾಲ್ ಅನ್ನ ಲಾಸ್ಟಿಗೆ ತಗೋತೇನೆ. ಫಾರ್ಮರ್ ಸಿಗೋದು ಫೀಲ್ಡ್ನಾಗ, ವರ್ಕರ್ ಸಿಗೋದು ನಮ್ಗೆ ಫ್ಯಾಕ್ಟ್ರಿ ಒಳಗಡೆ. ಮೇಸನ್ ಅಂತಂದ್ರ ಈ ಏನು ಗೋಡೆಗಳನ್ನ ಕಟ್ಟೋರು ನಾವೇನ್ ಗೌಂಡೆ ಅಂತ ಕರಿತೀವಲ್ಲ, ಆ ತರ ಕೆಲಸ ಮಾಡೋರು. ಅವೆಲ್ಲ ಸಿಗ್ತಾನ? ಗೋಡೆ ಒಳಗ್ ಸಿಗ್ತಾನ? ನೋ. ಸೊ ದ ಆನ್ಸರ್ ಈಸ್ ಮೇಸನ್ ಇಸ್ ಟು ಗ್ಯಾಲರಿ. ಇಲ್ಲೇ ಮತ್ತೊಂದ್ ಸರ್ತಿ ನಾ ಏನ್ ಮಾಡ್ತೀನಿ ನಿಮಗ ರಿಮೈಂಡ್ ಮಾಡ್ತೀನಿ. ಏನು the strong knowledge about understanding the English is required for these simple topics. ರೀಸನಿಂಗ್ ಒಳಗ ನಮಗೆ ಬಹಳ ಸ್ಟ್ರಾಂಗ್ ಆಗಬೇಕಾಗಿದ್ದು ಇಂಗ್ಲಿಷ್ ನಾಲೆಜ್. ಅದ ಅರ್ಥ ಆಯ್ತು ಅಂದ್ರೆ ಮುಂದೆ ನಾವು ಈಸಿಯಾಗಿ ಮಾಡ್ಕೊಂಡು ಹೋಗ್ಬೋದು. ಓಕೆ, ಐ ಗಿವ್ ಯು ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ಸ್. ನೌ ಡೋಂಟ್ ಮಾರ್ಕ್ ಟಿಲ್ ಐ ಟೆಲ್ ಯು. ದಿಸ್ ಇಸ್, ಇದನ್ನ ನಾನು ಮತ್ತೆ ಮುಂದೆ ಹೋದಂಗ ನಾನು ರಿಪೀಟ್ ಮಾಡಂಗಿಲ್ಲ. ಇನಿಷಿಯಲಿ ಫಾರ್ ಸ್ವಲ್ಪ ನಮಗೆ ಅರ್ಥ ಆಗೋ ತನಕ, ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋ ತನಕ ರಿಪೀಟ್ ಇಟ್. Japan is to Singapore, China is to Beijing, Russia is to Moscow, Spain is to Madrid. Okay, mark your answer. Very good, very good. Then majority answer ಒಂದು ಆಪ್ಷನ್ ಬಂತು ಅಂತಂದ್ರೆ I don't think I need to explain it, but still what I do is a little explanation I will give you on this and we'll go further. ಏನದ ಈ ಕಾಂಟೆಕ್ಸ್ಟ್ ನಾಗ ಏನದ, ಒಂದು ದೇಶ ಮತ್ತು ಅದರ ರಾಜಧಾನಿಗಳ ಬಗ್ಗೆ ಡೀಟೇಲ್ಸ್ ಕೊಟ್ಟಾರ. ಬೀಜಿಂಗ್, ಡೋಂಟ್ ಮಾರ್ಕ್ ನಾವ್.
Once it is done, once I start explaining, you're not supposed to mark. Right. Beijing is the capital city of China, Madrid is the capital city of Spain, Moscow is the capital city of Russia. So Singapore and Japan, no, Japan ಏನಾಗ್ತದೆ ಟೋಕಿಯೋ ಅಂತ ಬರ್ಬೇಕಾಗಿತ್ತು. So answer is Japan and Singapore. Fine. We'll next. Oasis is to desert, island is to sea, snow is to mountain, and rain is to forest. Wait till I tell you. Let me repeat once again. Oasis is to desert, island is to sea, snow is to mountain, rain is to forest. Mark. Okay. See, before I explain, I'll tell you one thing. You need to be so professional doing all these things. ಏನದ if you mark like this, ಈಗ ಈ ಟೈಮ್ನಾಗ ಯಾರೇ ಬಂದು ಈ ಮೀಟಿಂಗ್ ಜಾಯಿನ್ ಆಗ್ತಾರಂದ್ರೆ they don't understand what is written here. Okay, use a simple tool in marking the things, or use a light shade paint, so that whatever you mark should make other people also visible. That is called as soft skills. ಅದನ್ನ ನಾವು ಕಲಿಬೇಕು. Fine. Now we'll understand. Oasis, ಈ ಏನು ನಾವು ಒಂದು ಮರುಭೂಮಿಯ ಮಧ್ಯದಲ್ಲಿ ಒಂದು ನೀರಿನ ಸೆಲೆ ಅಂತ ಏನ್ ಕರಿತೀವಲ್ಲ, ಅಲ್ಲೆಲ್ಲ ಒಂದು ಸ್ವಲ್ಪ ನೀರಿನ ಸೋರ್ಸ್ ಇರ್ತದೆ. ದಟ್ ಈಸ್ ಕಾಲ್ಡ್ ಆಸ್ ಓಎಸ್ಎಸ್. ಅಂಡ್ ಓಎಸ್ಎಸ್ ಇಸ್ ಓನ್ಲಿ ಅವೈಲೇಬಲ್ ಇನ್ ಡೆಸರ್ಟ್. ಲುಕ್ ಎಟ್ ದಿಸ್ ಸ್ಟೇಟ್ಮೆಂಟ್, ಓನ್ಲಿ ಅವೈಲೇಬಲ್, ಅಲ್ಲಷ್ಟೇ ಸಿಗೋದು. ಐಲ್ಯಾಂಡ್ ಅಂದ್ರೇನು? ಸಮುದ್ರದ ಮಧ್ಯದಲ್ಲಿರೋ ನಡುಗಡ್ಡೆ ಅಂತ ಕರಿತೀವಿ. ದಟ್ ಲ್ಯಾಂಡ್ ವಿಚ್ ಈಸ್ ದೇರ್ ಸರೌಂಡೆಡ್ ಬೈ ದ ಸಿ ವಾಟರ್ ಈಸ್ ಕಾಲ್ಡ್ ಆಸ್ ಐಲ್ಯಾಂಡ್. ಅಂಡ್ ಐಲ್ಯಾಂಡ್ ಸಿಗೋದು ಸಮುದ್ರದ ಮಧ್ಯದೊಳಗೆ ಅಷ್ಟೇ. ಓಕೆ, ದಟ್ ಈಸ್ ದ್ವೀಪ. ನೆಕ್ಸ್ಟ್, ಸ್ನೋ ಇಸ್ ಟು ಮೌಂಟೇನ್. ಸೊ ಬೇಸಿಕ್ ಕಾನ್ಸೆಪ್ಟ್ ಏನು ಅಂತಂದ್ರೆ, ಸ್ನೋ ಅನ್ನೋದು ಮೌಂಟೇನ್ ಮೇಲೆ, ಮೌಂಟೇನ್ ಏನ್ ತುದಿ ಮೇಲೆ ನಮ್ಮ ಹಿಮಾಲಯ ಪರ್ವತ ನೋಡ್ತೀವಲ್ಲ ಅದ್ರ ಮೇಲೆ ಮಂಜುಗಡ್ಡೆ ಸಿಗ್ತದೆ. ಆರ್ಟಿಕ್ ನಮ್ದೇನು ಜಿಯೋಗ್ರಫಿಕಲ್ ಬರ್ತದಲ್ಲ ಅಲ್ಲಿ ನಮಗ್ ಸಿಗುತ್ತೆ. ಅಂಡ್ ರೇನ್ ಇಸ್ ಟು ಫಾರೆಸ್ಟ್. ಅಂದ್ರೇನು? ಮಳಿ ಬರಬೇಕು, ಅದು ಕೇವಲ ಏನು ಫಾರೆಸ್ಟ್ ನಾಗ ಅಷ್ಟೇ ಮಳಿ ಬರಬೇಕು, ಹೌದಾ? ಬಟ್ ಹಂಗಾಗಂಗಲ್ಲ, ಮಳಿ ಎಲ್ಲಾ ಕಡೆನೂ ಬರ್ತದ. ಡೆಸರ್ಟ್ ಮಳಿ ಬರ್ತದ, ಸಮುದ್ರ ದ್ವೀಪದಲ್ಲೂ ಮಳಿ ಬರ್ತದ, ಮೌಂಟೇನ್ ಮೇಲೆನೂ ಮಳಿ ಬರ್ತದ, ಅಂಡ್ ಫಾರೆಸ್ಟ್ ನಾಗೂ ಬರ್ತದೆ, ಅಂಡ್ ಅದರ್ ಪ್ಲೇಸಸ್ ಬರ್ತದೆ. ಇನ್ ದಿಸ್ ಕಾಂಟೆಕ್ಸ್ಟ್ ಇಟ್ ಈಸ್ ನಾಟ್ ಓನ್ಲಿ ಅವೈಲೇಬಲ್ ಇನ್ ಫಾರೆಸ್ಟ್. ಸೊ ಆನ್ಸರ್ ಈಸ್ ರೇನ್ ಇಸ್ ಟು ಫಾರೆಸ್ಟ್. ಫೈನ್. ವಿಲ್ ಟೇಕ್ ದ ನೆಕ್ಸ್ಟ್ ಕ್ವಶನ್. ಹ್ಯಾವ್ ಪೇಷನ್ಸ್ ಟಿಲ್ ಐ ಟೆಲ್, then try to learn. ಯಾಕಂದ್ರೆ ನಂದು ಸೆಷನ್ ಆದ್ಮೇಲೆ ನೆಕ್ಸ್ಟ್ ಬೇರೆದವ್ರು ಬರ್ತಾರೆ. ಸಿ, ಯು ಆರ್ ಕಂಫರ್ಟೇಬಲ್ ವಿತ್ ಮಿ ಅಂಡ್ ಐ ಆಮ್ ಕಂಫರ್ಟೇಬಲ್ ವಿತ್ ಯು. ಇಟ್ ಇಸ್ ಲೈಕ್ ಅ ಬ್ರದರ್ ಅಂಡ್ ಏನಂತ ನಾವು ಬ್ರದರ್ಹುಡ್ ರಿಲೇಶನ್ಶಿಪ್. ನಾನು ನಿಮ್ಮ ಅಣ್ಣ. ಸೊ ಐ ಅಂಡರ್ಸ್ಟ್ಯಾಂಡ್. ಓಕೆ, ನಮ್ಗೆ ಎಕ್ಸೈಟ್ಮೆಂಟ್ ಅದ, ನಮ್ ವಿದ್ಯಾಪೋಷಕ ಸ್ಟೂಡೆಂಟ್ಸ್ ಏನು ಅಂತ ನಂಗೆ ಗೊತ್ತು. ರೈಟ್? ಎಷ್ಟು ನಾನು ಶಾಂತ ಮಾಡಿದ್ರು ನಾನು ನೋಡೇ ನೀವು ಹೆಂಗಿರ್ತೀರಿ ಅಂತಂದು. ಸೊ ಫಾರ್ ಮಿ ಇಟ್ ಈಸ್ ಓಕೆ. ನೆಕ್ಸ್ಟ್ ಸೆಷನ್ಸ್ ಯಾರು ತಗೊಳಿಕ್ ಬರ್ತಾರಲ್ಲ, ಇನ್ ಕೇಸ್ ಅವ್ರ ಸೆಷನ್ ನಡೆಯೋಬೇಕಾದ್ರೆ ಇಫ್ ದೇ ಆಸ್ಕ್ ಯು ಟು ಮಾರ್ಕ್ ಅಂಡ್ ಆಲ್, ಅದನ್ನ ನಾನು ಇಲ್ಲ ನಾವು ಕಲೀಲೇಬೇಕು. ಇವನ್ನ ಸ್ವಲ್ಪ ಕಲ್ಕೊಂಡು ಹೋಗೋಣ. ಯಾಕಂದ್ರೆ ಇನ್ನು ಮುಂದಿನ ದಿನಗಳೊಳಗ ಇದನ್ನ ನಾವು ನೆನಪಿಟ್ಕೋಬೇಕು. ಯಾಕಂದ್ರೆ ನಮ್ಮ ಆನ್ಲೈನ್ ಕ್ಲಾಸಸ್ಗಳು ನಾವು ದೇ ವಿಲ್ ಬಿಕಮ್ ಅವರ್ ಪಾರ್ಟ್ ಆಫ್ ಲೈಫ್ ಅಂಡ್ ವಿ ನೀಡ್ ಟು ಲರ್ನ್ ದೀಸ್ ಎಟಿಕೇಟ್ಸ್. ರೈಟ್? ದಿಸ್ ಇಸ್ ಅಗೇನ್ ಲರ್ನಿಂಗ್. ನೀವು ಮಾಡಿದ್ದು ನನಗೂ ಕಲೀಲಿಕ್ಕೆ ಅಥವಾ ನಮಗೂ ಎಲ್ಲರಿಗೂ ಕಲೀಲಿಕ್ಕೆ ಒಂದು ಅವಕಾಶ. ಚಲೋ, ವಿಲ್ ಟೇಕ್ ನೆಕ್ಸ್ಟ್ ಕ್ವಶನ್. Wait. Hard is to soft, long is to high, sweet is to bitter, pointed is to blunt. Okay, mark your answers. Okay, fine. Stop. Let's clear the section and understand ಯಾವ ಕಾಂಟೆಕ್ಸ್ಟ್ ಮೇಲೆ ಕ್ವಶನ್ ನ ಕೊಟ್ಟಾರ ಅಂತಂದು. ಸ್ಟಾಪ್ ಮಾರ್ಕಿಂಗ್. ಇದು ಅಪೋಸಿಟ್ ವರ್ಡ್ಸ್. ಓಕೆ, ವಿರುದ್ಧಾರ್ಥಕ ಪದಗಳು. ಹಾರ್ಡ್, ಸಾಫ್ಟ್, ಅಂಡರ್ಸ್ಟುಡ್. ಸ್ವೀಟ್, ಬಿಟ್, ಸಿಹಿ, ಕಹಿ. ಪಾಯಿಂಟೆಡ್, ನುಣುಪಾದ. ಓಕೆ, ವೆರಿ ಪಾಯಿಂಟೆಡ್ ಎಡ್ಜ್, ನುಣುಪಾದ. ಬ್ಲಂಟ್, ಮಂಡವಾದ. ಓಕೆ, ಮಂಡದ್ದು.
So these three, hard, soft, bitter, sweet and bitter, pointed, blunt are opposite words. Long ದ್ದು opposite word is short, but ಇಲ್ಲೇ high ಅಂತ ಕೊಟ್ಟಾರ. ಸೊ ಹೈ ಅಂದ್ರೆ ಎತ್ತರಕ್ಕೆ ನಾವು ಹೇಳ್ತೀವಿ, ಲಾಂಗ್ ಅಂದ್ರೆ ಉದ್ದಕ್ಕೆ ಹೇಳ್ತೀವಿ. ಸೊ this long and high is not in this context. So the odd word in this group is long versus long is to high. Captain is to team, boss is to gang, prime minister is to cabinet, artist is to troop. Wait. Captain is to team, boss is to gang, prime minister is to cabinet, artist is to troop. Mark your answers. Okay. So answer for this is long is to high, island is to sea. Okay, very good. Let me erase and explain you. ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಯಾರಿಗಾರ ಇದ್ರೆ ಅದನ್ನ ನಾನು ನಿಮ್ ಕ್ಲಿಯರ್ ಮಾಡ್ತೀನಿ. ನಾವು ಡೋಂಟ್ ಮಾರ್ಕ್. ಕ್ಯಾಪ್ಟನ್ ಟೀಮ್ ಒಂದು ತಂಡ. ದಿಸ್ ಇಸ್ ಒಂದು ತಂಡ ಮತ್ತು ತಂಡದ ಮುಖ್ಯಸ್ಥನಿಗೆ ಏನಂತ ಕರೀತಾರೆ. ಸೊ ಒಂದು ತಂಡ ಇರ್ತದೆ, ತಂಡದ ಲೀಡರ್ಗೆ ನಾವು ಕ್ಯಾಪ್ಟನ್ ಅಂತ ಕರಿತೀವಿ, ದಟ್ ಈಸ್ ನೋನ್. ಒಂದು ಗ್ಯಾಂಗ್, ಪೀಪಲ್ ಆಫ್ ಗುಡ್ ಪೀಪಲ್, ಬ್ಯಾಡ್ ಪೀಪಲ್, ಓಕೆ, ಬ್ಯಾಡ್ ಪೀಪಲ್ ಅಥವಾ ಒಂದು ಗ್ರೂಪ್ ಅದ, ಅದಕ್ಕೆ ಬಾಸ್ ಅಂತ ಕರೀತಾರೆ, ರೈಟ್. ಕ್ಯಾಬಿನೆಟ್, ಓಕೆ, ಇಟ್ ಇಸ್ ಅ ಗ್ರೂಪ್ ಆಫ್ ಮಿನಿಸ್ಟರ್ಸ್, ಓಕೆ, ಎಲೆಕ್ಟೆಡ್ ಮಿನಿಸ್ಟರ್ಸ್ ಏನು MLAs ಇರ್ತಾರಲ್ಲ ಅವರ ಅದಕ್ಕೆ ಏನೋ ಗ್ರೂಪ್ ಆಫ್ ಎಲೆಕ್ಟೆಡ್ MLAs ನಾವು ಕ್ಯಾಬಿನೆಟ್ ಅಂತ ಅಂತೀವಿ. ಅದರ ಹೆಡ್ ಯಾರು? ಪ್ರೈಮ್ ಮಿನಿಸ್ಟರ್. ಇಲ್ಲಿ ಆರ್ಟಿಸ್ಟ್, ಆರ್ಟಿಸ್ಟ್ ಇಲ್ಲಿ ಅಂದ್ರೆ ಏನಾಗ್ತದ? ಒಬ್ಬ ಕಲಾವಿದ. ಟ್ರೂಪ್ ಅಂತಂದ್ರೆ ಏನು? ಓಕೆ, ಟ್ರೂಪ್, ಟ್ರೂಪ್ ಇಸ್ ಅಗೇನ್ ಅ ಟೀಮ್. ಓಕೆ, ಈ ಒಂದು ಟ್ರೂಪ್ ಒಳಗೆ ಏನಾಗ್ತದ, ಒಂದು ಕಲಾವಿದರ ತಂಡದ ಮುಖ್ಯಸ್ಥನಿಗೆ ಕಲಾವಿದ ಅಂತ ಕರೆಯಂಗಿಲ್ಲ. ಫೈನ್. ಸೊ ಇನ್ ದ್ಯಾಟ್ ಕಾಂಟೆಕ್ಸ್ಟ್ ಆ ಒಂದು ತಂಡದ ಮುಖ್ಯಸ್ಥನಿಗೆ ಏನಂತ ಕರಿಬೇಕಲ್ಲ, ಅದರ ಬೇಸಿಸ್ ಮೇಲೆ ಆನ್ಸರ್ ಈಸ್ ಆರ್ಟಿಸ್ಟ್ ವರ್ಸಸ್ ಆರ್ಟಿಸ್ಟ್ ಇಸ್ ಟು ಟ್ರೂಪ್. ನಾವ್ last 3 questions, then we'll go to quickly, ಯಾಕಂದ್ರೆ ನಾನ್ ವರ್ಬಲ್ analogy is very simple and very quick, we can do it. Water is to tap, oil is to lamp, oxygen is to life, power is to machine. Mark your answers. Okay, done, stop. Now thing is, ಲ್ಯಾಂಪ್, ಓಕೆ, ರನ್ ಆಗ್ಬೇಕು. ಲ್ಯಾಂಪ್ ಅಂದ್ರೆ ಒಂದು ದೀಪ ಉರಿಬೇಕು ಅಂದ್ರೆ ನಮ್ಗ ಅದು ಎಣ್ಣೆ ಬೇಕು. ಮಷಿನ್ ರನ್ ಆಗ್ಬೇಕಂದ್ರೆ ಪವರ್ ಬೇಕು. ಲೈಫ್ ರನ್ ಆಗ್ಬೇಕಂದ್ರೆ ಆಕ್ಸಿಜನ್ ಬೇಕು. ದಿಸ್ ಇಸ್, ಸೊ ಈ ಒಂದು ಮಷಿನ್ ರನ್ ಆಗ್ಬೇಕು ಅಂದ್ರೆ ಅದಕ್ಕೆ ಬೇಕಾಗಿರೋ ಸೋರ್ಸ್ ಏನು? ಆಕ್ಸಿಜನ್. ಲ್ಯಾಂಪ್ ರನ್ ಆಗ್ಬೇಕು ಅಂದ್ರೆ ಆಯಿಲ್, ಮಷಿನ್ ರನ್ ಆಗ್ಬೇಕಾದ್ರೆ ಪವರ್. ಬಟ್ ಒಂದು ಟ್ಯಾಪ್ ಚಾಲು ಆಗ್ಬೇಕು ಅಥವಾ ಟ್ಯಾಪ್ ನಡಿಬೇಕು ಅಂದ್ರೆ ಅದ್ರಾಗ ವಾಟರ್ ಇರಬೇಕು ಅಂತ ಏನಿಲ್ಲ. ಸೊ ವಿದೌಟ್ ದಟ್ ಆಲ್ಸೋ ಇಟ್ ಈಸ್ ಯೂಸ್ಡ್. ಸೊ ಆನ್ಸರ್ ಇಸ್ ವಾಟರ್ ಇಸ್ ಟು ಟ್ಯಾಪ್. Ice cube is to cold, iron is to hard, marble is to smooth, purse is to money. Mark your answers. Okay. Stop marking. We'll discuss. Now, ಏನದ ಆ ಒಂದು ವಸ್ತು ಅದರ ಮೂಲಭೂತ ಗುಣಧರ್ಮ, ಅದ್ರದ್ದು ಏನದ ಕ್ವಾಲಿಟಿ ಏನದ ಅದನ್ನ ಎಕ್ಸ್ಪ್ಲೇನ್ ಮಾಡ್ಲೇತಾರ. ಐಸ್ ಕ್ಯೂಬ್ ಕೋಲ್ಡ್. ಓಕೆ, ಐಸ್ ಕ್ಯೂಬ್ ಬಂತು ಅಂದ್ರೆ ಅದರ ಫಸ್ಟ್ ಬೇಸಿಕ್ ಆಗಿ ನಾವು ಅರ್ಥ ಮಾಡ್ಕೊಳ್ಳೋದು ಏನು ಅಂತಂದ್ರೆ ಇಟ್ ಈಸ್ ಲೈಕ್ ಕೋಲ್ಡ್ ಆಗದ, ರೈಟ್. ಐರನ್ ಬಂತು ಅಂತಂದ್ರೆ ಕಬ್ಬಿಣ ಅಂದಾಗ ಅದಕ್ಕೆ ಒಂದು ಮೇನ್ ಆದ ಗುಣಧರ್ಮ ಅಂದ್ರೆ ಏನು? ಗಟ್ಟಿ ಆಗದ, ಹಾರ್ಡ್. ಮಾರ್ಬಲ್ ಫ್ಲೋರಿಂಗ್ ಅಂತ ಹೇಳ್ತಾರ, ಬಹಳ ಸ್ಮೂತ್ ಇರ್ತದ್ರಿ ಅಂತ ಹೇಳ್ತಾರ. ಮಾರ್ಬಲ್ ಇಸ್ ಆಲ್ವೇಸ್ ರೆಫರ್ಡ್ ಆಸ್ ಸ್ಮೂತ್. ಸ್ಮೂತ್ ಡಿಫೈನ್ ಮಾಡ್ಬೇಕು, ಇಟ್ ಈಸ್ ಆಸ್ ಸ್ಮೂತ್ ಆಸ್ ಮಾರ್ಬಲ್ ಅಂತ ಹೇಳ್ತಾರೆ. ನೆಕ್ಸ್ಟ್, ಪರ್ಸ್ ಈಸ್ ಟು ಮನಿ. ಓಕೆ, ಪರ್ಸ್ ಏನ್ ವಾಲೆಟ್ ಪರ್ಸ್ ಅಂತ ಏನಿರ್ತಲ್ಲ,
ಪರ್ಸ್ ಅಂದ್ರದ್ರಾಗ ಯಾವಾಗಲೂ ರೊಕ್ಕ ಇರಬೇಕಂತ ಏನಿಲ್ಲ. ಯು ಕ್ಯಾನ್ ವೆನ್ ಪುಟ್ ಅ ಕಾರ್ಡ್. ಓಕೆ, ಪರ್ಸ್ ವಿಲ್ ನೆವರ್ ಡಿಫೈನ್ ದಟ್ ಇಟ್ ಈಸ್ ಆಲ್ವೇಸ್ ಮನಿ. ಆಲ್ವೇಸ್ ಮನಿ. ಓಕೆ, ದ ಆನ್ಸರ್ ಇಸ್ ಪರ್ಸ್ ಇಸ್ ಟು ಮನಿ. Last question, I think. Tree is to stem, face is to eye, plant is to flower, chair is to sofa. Mark. Okay. Done. Stop marking. Now, tree is to stem. ಗಿಡ, ಮರ ಅಥವಾ ಏನಿರ್ತದಲ್ಲ ಅದರ ಸ್ಟೆಮ್ ಅಂದ್ರೆ ಕಾಂಡ ಅಂತ ಕರಿತೀವಿ, ದ ಥಿಕರ್ ಪೋರ್ಷನ್. ಮರ ಅಂಡ್ ಅದರ ಕಾಂಡ, ಟ್ರೀ ಸ್ಟೆಮ್. ಸ್ಟೆಮ್ ಈಸ್ ಪಾರ್ಟ್ ಆಫ್ ಟ್ರೀ. ಫೇಸ್ ಐ, ಮುಖದ ಒಂದು ಭಾಗ ಕಣ್ಣು. ಪ್ಲಾಂಟ್ ಟು ಫ್ಲವರ್, ಒಂದು ಗಿಡದ ಒಂದು ಭಾಗ ಆ ಹೂವು. ಚೇರ್ ಅಂಡ್ ಸೋಫಾ. ಓಕೆ, ಚೇರ್ ಅಂಡ್ ಸೋಫಾ ಆರ್ ಟೂ ಡಿಫರೆಂಟ್ ಫರ್ನಿಚರ್. ಅದರದ ಒಂದು ಪಾರ್ಟ್ ಆಗಂಗಿಲ್ಲ. ಇಟ್ ಇಸ್ ಅ ಡಿಫರೆಂಟ್ ಫರ್ನಿಚರ್. ಚೇರ್ ಇಸ್ ಅ ಡಿಫರೆಂಟ್ ಫರ್ನಿಚರ್, sofa is a different furniture. So immediately answer is chair and sofa. Okay, now we'll take you to the non-verbal classifications. Verbal is done, we'll go with non-verbal. We have 4 diagram for you. Mark your answers. Don't mark on the object. ಕೆಳಗಡೆ option ಮೇಲೆ mark ಮಾಡ್ರಿ. Mark it on the option. Done, done, done. Great. 2 simple explanations. ಯಾಕಂದ್ರೆ ಇಲ್ಲಿ ಏನವ A, B and D ಒಳಗಡೆ ಎಲ್ಲ ಏನು ನಮ್ಮ ಡೈಗ್ರಾಮ್ಸ್ ಅವಲ್ಲ, ದೇ ಆರ್ ಮೇಡ್ ಫ್ರಮ್ ಸ್ಟ್ರೇಟ್ ಲೈನ್ಸ್. ಓಕೆ, ಅಂಡ್ ಇದ್ರ ಒಳಗಡೆ ಸಿ ಒಳಗಡೆ ದೇ ಆರ್ ಮೇಡ್ ವಿತ್ ಕರ್ವ್ ಲೈನ್ಸ್. ಲೈಕ್ ಒಂದು ಸರ್ಕಲ್ ಅದ, ಒಂದು ಓವೆಲ್ ಬರ್ತದ. ದಟ್ ಈಸ್ ಒನ್ ಥಿಂಗ್. ಎರಡನೇದು ಇನ್ನೊಂದು ಎಕ್ಸ್ಪ್ಲನೇಷನ್ ಏನ್ ಬರ್ತದೆ ಇಲ್ಲಿ ಒಳಗಡೆ ಏನ್ ಡೈಗ್ನಲ್ ಆಗಿ 2 ಕ್ರಾಸ್ ಲೈನ್ಸ್ ಅವಲ್ಲ, ದೇ ಹ್ಯಾವ್ ನಾಟ್ ಟಚ್ಡ್ ದ ಇನ್ನರ್ ಸರ್ಕಲ್. ಸೊ ಇನ್ನರ್ ಆಬ್ಜೆಕ್ಟ್ ಗೆ ಟಚ್ ಆಗಿಲ್ಲ. ದೀಸ್ ಆರ್ ದ 2 ರೀಸನ್ಸ್ ವೈ this answer is a C. Number 1, don't mark second and third. Mark ಮಾಡ್ಲಿಕ್ಕೆ ಹೋಗಬೇಡ್ರಿ. Okay, only mark the first portion. Mark your answer. ಏನಿದು ಪೆಂಟಗನ್ ಮತ್ತು ಟ್ರಯಾಂಗಲ್ ಇದ್ದದಲ್ಲ ಅದಷ್ಟ. The second and third ಈಗ ಮಾರ್ಕ್ ಮಾಡಬೇಡ್ರಿ. Okay, done. Now let's understand. Stop marking. Let's understand for those who have marked other options. ಇದೇನದ, ಇದು ಯಾವ ಆಧಾರದ ಮೇಲೆ ಅದ ನೋಡ್ರಿ. The outside object is 5-sided. Okay, pentagon 5-sided, and inside object is 6-sided. ಸೊ ಹೊರಗಡೆ ಆಬ್ಜೆಕ್ಟ್ ಗೆ ಒಳಗಡೆ ಆಬ್ಜೆಕ್ಟ್ ಏನಾಗಿದೆ, ಹೊರಗಡೆಯಿಂದ ಒಳಗಡೆ ಆಬ್ಜೆಕ್ಟ್ ಬರ್ಬೇಕಾದ್ರೆ 1 side ಜಾಸ್ತಿ ಆಗಿದೆ, ನಂಬರ್ ಆಫ್ ಸೈಡ್ ಜಾಸ್ತಿ ಆಗಿದೆ. ವೇರ್ ಆಸ್ ಲಾಸ್ಟ್ ಅದ ನೋಡ್ರಿ ಇಲ್ಲಿ. ಓಕೆ, ಸೆಕೆಂಡ್ ನೋಡ್ರಿ, ವಿಲ್ ಕಮ್ ಒನ್ ಬೈ ಒನ್. ಸೊ 5, 6 ಹೊರಗಡೆ. ಫಸ್ಟ್ ಆಪ್ಷನ್ ಎ ಇದ್ದು ಹೊರಗಡೆ 5 ಅದ, ಒಳಗಡೆ 6 ಅದ. ಸೆಕೆಂಡ್ ಹೊರಗಡೆ 4 ಅದ, ಒಳಗಡೆ 3 ಅದ. 4, 3. ಥರ್ಡ್ ಆಪ್ಷನ್ ಸಿ ಆಪ್ಷನ್ 3, 4 side, 4 side, 5 side. ಆಪ್ಷನ್ ಡಿ. ಆಪ್ಷನ್ ಇ 5 side and 6 side. ಸೊ ಏನದ, ಸೊ ಹೊರಗಡೆ ಆಬ್ಜೆಕ್ಟ್ ಗೆ ಮತ್ತು ಒಳಗಡೆ ಆಬ್ಜೆಕ್ಟ್ ಗೆ ಒಂದು ಸೈಡ್ ಜಾಸ್ತಿ ಆಗೋದನ್ನ ಒಂದು ಅವರು ಪ್ಯಾಟರ್ನ್ ಕೊಟ್ಟಾರ. ವೇರ್ ಆಸ್ ಬಿ ಆಪ್ಷನ್ ಏನದಲ್ಲ, ಅದು ಒಂದು ಸೈಡ್ ಕಡಿಮೆ ಆಗದ. ಆನ್ಸರ್ ಇಸ್ ಬಿ. ನಾವ್ ಗೋ ಫಾರ್ ದ ಸೆಕೆಂಡ್ ಕ್ವಶನ್ ಅಂಡ್ ಮಾರ್ಕ್ ಯುವರ್ ಆಪ್ಷನ್ಸ್. ವೆರಿ ಈಸಿ. Done, 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 done. Stop, 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 stop. I know. ಸಾಕು, ಲೆಟ್ಸ್ ನಾಟ್ ವೇಸ್ಟ್ ಟೈಮ್. ರೈಟ್, ಏನದ ಅಗೇನ್ ಎರಡು ಎಕ್ಸ್ಪ್ಲನೇಷನ್. ಮಿಕ್ಕಿದ್ವೆಲ್ಲಾನು ಸ್ಟ್ರೇಟ್ ಲೈನ್ ಒಳಗಡೆ ಏನು ಸ್ಟ್ರೇಟ್ ಲೈನ್ ಮಾಡಿದ ಆಬ್ಜೆಕ್ಟ್ಸ್, ಅಂಡ್ ದೇ ಹ್ಯಾವ್ ಓಪನ್ ಏನು ಅಂತೀವಲ್ಲ, ಓಪನ್ ಫೇಸಸ್ ಅವ. This is a closed object and they are all open objects. So answer is B. Very good. Now
We'll go to the last question. Mark your answers. Very good. Very good. Done. Done. Stop marking. Stop marking. Now, for those people who have seen it for the first time, ಆಪ್ಷನ್ ಎ ಬಿ ಸಿ ಅಂಡ್ ಇ ಏನವಲ್ಲ ನಾಲ್ಕೂನು ಆ ಒಂದು ಲೆಟರ್ ಗಳನ್ನ ಫ್ರೇಮ್ ಮಾಡ್ಲಿಕ್ಕೆ 3 ಸ್ಟ್ರೇಟ್ ಲೈನ್ ಗಳು ಬೇಕಾಗಿತ್ತು. ಆಪ್ಷನ್ ಡಿ ಅಂದ್ರೆ ಏನು ಇಂಗ್ಲಿಷ್ ಲೆಟರ್ ಇ ಅನ್ನೋದನ್ನ ನಾವು ಬರೀಲಿಕ್ಕೆ ನಮ್ಗೆ 4 ಸ್ಟ್ರೇಟ್ ಲೈನ್ ಬೇಕು. ಬಿಕಾಸ್ ಆಫ್ ದಟ್ ದ ಆನ್ಸರ್ ಇಸ್ ಡಿ. ಎಸ್, ಮಾರ್ಕ್ ಯುವರ್ ಆನ್ಸರ್ ಫಾರ್ ದ ಫಸ್ಟ್ ಕ್ವಶನ್. ಫಸ್ಟ್ ಕ್ವಶನ್ ಮಾರ್ಕ್ ಮಾಡ್ರಿ. Wow. Okay. Now guys, please understand, repeated agi helid melenu and still we do the same thing. I don't understand why we do this. Okay, let's try to be little at least, okay, little professional. I said you to mark on this, and also Venki sir said use that tick mark and stamp it, right? ಮನ್ಯಾಗ ಇಲಿ ಬಂದಾಗ ಹೊಡಿತೀವಲ್ಲ ಹಂಗ್ ಮಾಡೋದು ಬೇಡ, right? Just it looks very odd. It looks very odd. Option A, B, D, and E are upward facing objects, and C is downward facing object. The answer is C. Mark the second question. Okay, done. Done. Stop. So ಏನದ ಇದ್ರಾಗ A, option A, C, D, and E all are small letter f, and option B is small letter t. The answer is option B.